ನಮಸ್ಕಾರ ಸ್ನೇಹಿತರೆ, ಭಾಳ ದಿನ ಆತ ಯೂಟ್ಯೂಬ್ಗೆ ವಿಡಿಯೋ ಹಾಕಿರಲಿಲ್ಲ. ಈಗ ನಾವು ಧಾರವಾಡದಿಂದ ಇಲ್ಲಿ ಬೆಂಗಳೂರಿಗೆ ಒಬ್ಬ ವಿಶೇಷ ವ್ಯಕ್ತಿನ ಸಂದರ್ಶನ ಮಾಡಕ್ಕೆ ಬಂದೀವಿ. ಅವರು ಒಬ್ಬ ಕ್ರಿಕೆಟ್ನ ಆಲ್ರೌಂಡರ್, ಆ್ಯಸ್ ಎ ಕೋಚಿಯಾಗಿನೂ ಅವ್ರು ಕೆಲಸ ಮಾಡ್ಯಾರ. ಒಬ್ಬ ಒಬ್ಬ ಒಳ್ಳೆಯ ಸಂಗೀತಗಾರ, ಸಿಂಗರು ಅದಾರ. ಈಗ ನಾವು ನಮ್ಮ ಧಾರವಾಡದವರು ನಾವು ಇಂಟ್ರೊಡ್ಯೂಸ್ ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ಅವ್ರು ಸ್ವಾಗತ ಮಾಡ್ಕೊತೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಬಾಲ್ಯ ಮತ್ತು ಹೆಂಗಿತ್ತು? ಎಲ್ಲ ನಾವು ಧಾರವಾಡದಾಗ ಹುಟ್ಟು ಬೆಳೆದಿದ್ದು. ಸೊ ಇನಿಷಿಯಲಿ ನಮಗೆಲ್ಲ ಎಲ್ಲದಕ್ಕೂ ಹಾಕಿದ್ರಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್, ಟೇಬಲ್ ಟೆನ್ನಿಸ್ ಇಂದ ಹಿಡಿದು ಜಿಮ್ನಾಸ್ಟಿಕ್ಸ್ ಇಂದ ಹಿಡಿದು ಬ್ಯಾಡ್ಮಿಂಟನ್ ಎಲ್ಲಾನು ಮಾಡ್ಬಿಟ್ಟಿದ್ವಿ. ಬಟ್ ಕೊನೆಗೆ ಕ್ರಿಕೆಟಿಗೆ ತಂದು ನಿಲ್ಲಿಸ್ತು. ಸರ್, ನೀವು ಎಷ್ಟನೇ ವಯಸ್ಸೊಳಗೆ ನೀವು ಕ್ರಿಕೆಟ್ ಆಡೋ ಶುರು ಮಾಡಿದ್ರಿ? ನಾ ಆ್ಯಕ್ಚುಲಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 9-10 ವಯಸ್ಸಿದ್ದಾಗ. ಬಟ್ ಪ್ರೊಫೆಷ್ನಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಒಂದು 14-15 ಆದಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ. ನೀವು ಕ್ರಿಕೆಟ್ ಆಟವನ್ನೇ ಪ್ರೊಫೆಷ್ನಲ್ ಆಗಿ ತಗೋಬೇಕಂದಾಗ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ಸಪೋರ್ಟ್ ಅದ ರೀ. ನಾ ಕ್ರಿಕೆಟ್ ಆಡ್ಬೇಕಾದ್ರೆ ನಾ ಇನಿಷಿಯಲಿ ಆಡಿದ್ದು ಆ್ಯಕ್ಚುಲಿ ನಮ್ಮ ಅಪ್ಪರ್ ಫೋರ್ಸ್ನಿಂದ. ಯಾಕಂದ್ರೆ ಅವ್ರು ಕ್ರಿಕೆಟ್ ಆಡ್ತಿದ್ರು. ಸೊ ಅವ್ರು ಕಾಲೇಜಿಗೆ ಕ್ಲಬ್ಬಿಗೆಲ್ಲ ಆಡ್ತಿದ್ದೆ. ಸೊ ಹಾಗಾಗಿ ಅವ್ರು ಆ್ಯಕ್ಚುಲಿ ನನಗೆ ಇನಿಷಿಯಲ್ ಫಸ್ಟ್ ಕೋಚು ಅವರೇ. ಸೊ ಅವರೇ ಎಲ್ಲ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ ಅವ್ರು ನಮಗೆ ಸ್ವಲ್ಪ ಪುಷ್ ಮಾಡಿದ್ರು ಸ್ಟಾರ್ಟಿಂಗ್. ಆಮೇಲೆ ಆಡ್ತಾ ಸ್ವಲ್ಪ ಒಂದು 2-3 ವರ್ಷ ಆಡಿದ್ಮೇಲೆ ಸ್ವಲ್ಪ ಸಕ್ಸಸ್ ಸಿಗಾಕತ್ತೆ. ಸಕ್ಸಸ್ ಸಿಕ್ಮೇಲೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಮಂದಿ ಗುರ್ತಾ ಹಿಡಿತಾರೆ, ಇದ್ರಾಗೂ ಇದೈತೆ ಅಂತ ಹೇಳಿ. ಆಮೇಲೆ ನಾ ಅದನ್ನ ಪ್ರೊಫೆಷ್ನಲ್ ಆಗಿ ತಗೊಂಡೆ. ಹಂಗಂದ್ರೆ ನಿಮ್ಮ ಫಸ್ಟ್ ಕೋಚ್ ನಿಮ್ಮ ಪಪ್ಪ? ಡೆಫಿನೆಟ್. ಅಂದ್ರೆ ನಮ್ಮ ಫಾದರ್ ನಂಗೆ ಮೋರ್ ಆಫ್ ಕ್ರಿಕೆಟಿಗೆ ಪುಷ್ ಮಾಡಿದ್ರು. ಬಟ್ ನಮ್ಮ ಮದರ್ ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಫಾದರ್ ಬ್ಯಾಂಕ್ ಜಾಬ್ ಇತ್ತು. ಸೊ ಅವ್ರು ಯಾವಾಗ್ಲೂ ಅಲ್ಲೇ ಇಲ್ಲೇ ಟ್ರಾವೆಲ್ ಮಾಡ್ಕೋತಾ ಇರ್ತಿದ್ರು. ಸೊ ಅವ್ರು ಸಪೋರ್ಟ್ ಕೊಟ್ರು. ಬಟ್ ಹಾರ್ಡ್ ವರ್ಕ್ ಏನ್ ಮಾಡೋದಿರ್ತೈತಿ ಅದೆಲ್ಲ ಪಾಪ ನಮ್ಮ ಮಮ್ಮಿ ಮಾಡಿದ್ರು. ಯಾಕಂದ್ರೆ ಡೈಲಿ ಬೆಳಗ್ಗೆ ಎದ್ದು ನನಗೆ ಬಸ್ ಸ್ಟ್ಯಾಂಡಿಗೆ ಬಿಡೋದು. ಯಾಕಂದ್ರೆ ನಮ್ದು 5 ಗಂಟೆ ಬಸ್ ಹಿಡಿಬೇಕಾಕಿತ್ತು. ನಾವು ಹುಬ್ಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಮಮ್ಮಿನ ಬೆಳಗ್ಗೆ ಬಂದು ಗುಣ ಮೇಲೆ ನಮ್ಗೆ ಕೋರ್ಟ್ ಸರ್ಕಲ್ ಬಸ್ ಸ್ಟಾಪಿಗೆ ಬಿಟ್ಟು ಅದನ್ನೆಲ್ಲ ಅವ್ರು ಮಾಡಿದ್ರು. ಈವನ್ ನಮ್ಮ ಸ್ಟಡೀಸ್ ಎಲ್ಲ ಅವರ ನೋಡ್ಕೊಂಡ್ರು. ಸೊ ನಮ್ಮ ಫಾದರ್ ಕ್ರಿಕೆಟ್ ಇರ್ತದೆ, ನಮ್ಮ ಮಮ್ಮಿ ಸ್ವಲ್ಪ ಸ್ಟಡೀಸ್ ಕಡೆ ಜಾಸ್ತಿ ಇತ್ತು. ಸೊ ಹಂಗಾಗಿ ಎರಡೂ ಚಲೋ ಆಯ್ತು ನಮ್ದು. ಹೆಂಗಂದ್ರೆ ಕ್ರಿಕೆಟ್ ಆಡಕ್ ಹೋದ್ರಂದ್ರೆ ಬಡಗಿ ಹಿಡ್ಕೊಂಡ್ ಬರ್ತಾರೆ. ಹಂಗ ನಿಮಗ್ ಗೊತ್ತರ ಬಡಗಿ ಹಿಡ್ಕೊಂಡು ಕ್ರಿಕೆಟ್ ಆಡಕ್ ಕೊಟ್ಟ ಕಳಿಸ. ಯಾಕಂದ್ರೆ ನಮ್ದೊಂದು 2-3 ಮಂದಿ ಫ್ರೆಂಡ್ಸ್ ಅದಾರ್ರಿ, ನಮ್ದು ವೆರಿ ಕ್ಲೋಸ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಒಬ್ಬ ನಿತಿನ್ ಜಾಡರ್ ಅಂತ, ಈಗ ಅವ ಕೆನಡಾನಾಗ ಅದಾನ. ಎಂತ ಚಲೋ ವಿಕೆಟ್ ಕೀಪರ್ ಅಂತಂದ್ರೆ ಅವ ಪ್ರಾಬಬ್ಲಿ ಅವ್ನು ಕಂಟಿನ್ಯೂ ಮಾಡಿದ್ರೆ ಅವನು ಈಗ ಎಲ್ಲರ ಒಂದು ಹೈಯರ್ ಲೆವೆಲ್ ಆಡ್ತಿದ್ದಾನೆ. ಬಟ್ ಅವ್ರ ಮನ್ಯಾಗ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ ಫಾರ್ ಸ್ಪೋರ್ಟ್ಸ್ ಅನ್ನೋ. ಸೊ ಒಂದು ರೇಂಜ್ ಒಂದು ಕಾಲೇಜ್ ಮಟ್ಟ ಆಡಿ ಆಮೇಲೆ ಅವ್ನು ಬಿಟ್ಟ. ಸೊ ಇಂಥವು ಭಾಳ ಎಕ್ಸಾಂಪಲ್ಸ್. ನೀವೀಗ ಇದು ಮೊಫಿಸಿಯಲ್ ಟು ಮೆಟ್ರೋ ಸಿಟಿ ಜರ್ನಿ ಹೆಂಗಿತ್ತು ಸರ್? ನಿಮ್ದು ಹೆಂಗಿತ್ತು? ನೀವು ಹೇಳ್ಬಿಡ್ರಿ ಸರ್, ಮೊಫಿಸಿಯಲ್ ಅಂದ್ರೆ ಏನಂತ ಹೇಳ್ಬಿಡ್ರಿ. ಅಲ್ಲ, ಮೊಫಿಷಿಯಲ್ ಅಂತಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಿಂದ ಬಂದ್ರು ಮೊಫಿಷಿಯಲ್ ಅಂತ. ಸೊ ಆ ಟ್ಯಾಗ್ ನಮಗೆ ಭಾಳ ವರ್ಷ ಮಟ್ಟ ಇತ್ತು. ಸೊ ಮೊಫಿಷಿಯಲ್ದಿಂದ ಬಂದು ಆಡಿದ್ರೆ ಅದೇ ರೀ. ನಾ ಓನ್ಲಿ ಕ್ರಿಕೆಟಿಂಗ್ ಆಸ್ಪೆಕ್ಟ್ ಹೇಳ್ಬೋದು. ಸೇಯಿಂಗ್ ದಟ್ ನಾವು ಎಷ್ಟು ಚಲೋ ಆಡಿದ್ರು ಫಸ್ಟ್ ಪ್ರಿಫರೆನ್ಸ್ ಆಲ್ವೇಸ್ ಬೆಂಗಳೂರದವ್ರಿಗೆ ಸಿಕ್ತಿತ್ತು. ಯಾಕಂದ್ರೆ ಎಲ್ಲ ಸೆಲೆಕ್ಟರ್ಸ್ ಎಲ್ಲ ಇಲ್ಲಿ ಅವ್ರು ಇರ್ತಿದ್ರ, ಇಲ್ಲಿ ಲೋಕಲ್ ಮ್ಯಾಚಸ್ ನೋಡ್ತಿದ್ರ. ಸೊ ನಮ್ಗೆ ಸೆಲೆಕ್ಷನ್ ಮ್ಯಾಚಸ್ನಾಗ ನಾವು ಏನೋ ಮಾಡಿದ್ರು ಅದಷ್ಟು ಅಂದ್ರೆ, ಈಗ ನಾವು ಮೊಫಿಷಿಯಲ್ದಿಂದ ಧಾರವಾಡ ಝೋನ್ದಿಂದ ಸೆಲೆಕ್ಟ್ ಆಗಿ ಬರ್ತೇವಿ. ಮೈಸೂರು ಝೋನ್, ಮಂಗಳೂರು ಝೋನ್ ಎಲ್ಲ ಝೋನ್ದಿಂದ ಬರ್ತಾರೆ. ಇಲ್ಲಿ ಬಂದು ನಾವು ಒಂದು 300-400 ಹೊಡೆದ್ರು ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ಅದೇ ಬೆಂಗಳೂರು ಹುಡುಗ ಒಂದು 300-400 ಹೊಡೆದಿದ್ದ ಅಂತಂದ್ರೆ ನಮಗ್ ಪ್ರಿಫರೆನ್ಸ್ ಸಿಗ್ತಿದ್ದಿಲ್ಲ, ಅವನಿಗೆ ಸಿಗ್ತಿತ್ತು. ಯಾಕಂದ್ರೆ ಅವ್ನ್ದು ಇಲ್ಲಿ ಲೋಕಲ್ ಮ್ಯಾಚಸ್ ಅವ್ರು ನೋಡಿರ್ತದೆ. ಸೊ ನಮ್ಗೆ ಅಲ್ಲಿ ಲೋಕಲ್ ಮ್ಯಾಚ್ ಮ್ಯಾಕ್ಸಿಮಮ್ ಒಂದು ಸ್ಕೂಲ್ದು ಒಂದು 2 ಟೂರ್ನಮೆಂಟ್ ಸಿಗ್ತಿತ್ತು. ಇಲ್ಲಿ ಹೆಂಗಂತಂದ್ರೆ ಎವ್ರಿ ಡೇ ಯಾವ್ದಾರು ಒಂದು ಟೂರ್ನಮೆಂಟ್ ಆಗ್ತಿರ್ತೈತಿ, ಯಾವ್ದಾರು ಒಂದು ಮ್ಯಾಚಸ್ ನಡೀತಿರ್ತಾವ. ಸೊ ಅವ್ರಿಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ತಿತ್ತು. ಮೊಫಿಷಿಯಲ್ಸ್ ಸ್ವಲ್ಪ ಸೈಡ್ ಲೈನ್ ಆಗ್ತಿದ್ರು. ದಟ್ ಈಸ್ ವೆರಿ ಟ್ರೂ. ಈ ಮೊಫಿಷಿಯಲ್ದಿಂದನೂ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದು ಆಡ್ಯಾರ. ರಂಜಿ ಟ್ರೋಫಿ ಆಡ್ಯಾರ, ಇವನ್ ಇಂಡಿಯಾಗ ಆಡ್ಯಾರ, ಸುನಿಲ್ ಜೋಶಿ ಎಲ್ಲ ಆಡ್ಯಾರ. ಬಟ್ ಭಾಳ ರೇರ್. ನೀವು ಎಣಿಸ್ ನೋಡಿರ್ಬೇಕಾರ ನಿಮಗೆ ನೀವು ಎಣಿಸ್ಬೋದು ಎಷ್ಟು ಮಂದಿ ಆಡ್ಯಾರ ಅಂತ. ಬಾಕಿ ಎಲ್ಲ ಮೆಜಾರಿಟಿ ಎಲ್ಲ ನಿಮಗೆ ಬೆಂಗಳೂರದವ್ರ ಆಡಿರ್ತಾರೆ. ಸೊ ಇದ್ರೊಳಗ ಮೊಫಿಷಿಯಲ್ ವಾಸ್ ಲಿಟಲ್ ಸ್ವಲ್ಪ ಅದಕ್ಕೆ ಅವಕಾಶ ಟೈಪ್. ನೀವು ಹೇಳಿದ್ರಿ ಅಂದ್ರೆ ಇಲ್ಲಿ ಅವ್ರು 4 ಸೆಂಚುರಿ ಹೊಡಿದು, ಮೊಫಿಷಿಯಲ್ 4 ಸೆಂಚುರಿ ಹೊಡಿದು ಇಲ್ಲಿಯವರೇ ಸೆಲೆಕ್ಟ್ ಆಕಾರಂತ. ಇದನ್ನ ನಿತಿನ್ ಬಿಲಿ ಅವ್ರು ಅದನ್ನ ಹೇಳಿದ್ರು. ಅಂದ್ರೆ ನಾವು ಅವ್ರಕ್ಕಿಂತ ಜಾಸ್ತಿನೇ ಮಾಡ್ಬೇಕಾಗಿತ್ತು, ಇಲ್ಲಿ ಬರ್ಬೇಕಂತ. ಎಕ್ಸಾಕ್ಟ್ಲಿ. ಸೊ ಅವ್ರ 400 ಹೊಡೆದ್ರೆ ನಾವು 500 ಹೊಡಿಬೇಕಾಗ್ತದೆ, ರೆಕಗ್ನೈಸ್ ಆಗ್ಬೇಕಂತ.
ಸೊ ಹಂಗಿರ್ತಿತ್ತ. ಬಟ್ ಅದು ಒಂದ್ ಟೈಪ್ ಚಲೋನ ಇತ್ರಿ. ಯಾಕಂದ್ರ ಅಂದ್ರೆ ನಾವು ಟಫ್ ಹಾಕಿದ್ವಿ. ಇಲ್ಲಾಂದ್ರೆ ಹೆಂಗ್ ಆಕೈತಿ, ಒಂದ್ ಪಾಯಿಂಟ್ನಾಗ ಬಂದ್ಮೇಲೆ ಆಸ್ ಅ ಸ್ಪೋರ್ಟ್ಸ್ಮನ್ ಯಾವತ್ತು ನಾವು ಸಿಂಪತಿಗ್ ನೋಡ್ತೇವೆ. ಏನ ಅಷ್ಟು ಹೊಡೆದ್ರು ನಂಗೆ ಕೊಡ್ಲಿಲ್ಲ, ಅಯ್ಯೋ ಪಾಪ ಅನ್ಬೇಕು ನಂಗೆ. ಅವಾಗ ಏನಾಕೈತಿ, ನಮ್ ಗ್ರೋತ್ ನಿಂತು ಬಿಡ್ತೈತಿ. ಸೇಮ್ ಥಿಂಗ್ ಈಗ ನಂಗೆ 400 ಹೊಡೆದ್ರು ಕೊಟ್ಟಿಲ್ಲ, ನೆಕ್ಸ್ಟ್ ನಾ 500 ಹೊಡಿತೇನೆ, 500 ಹೊಡೆದ್ರು ಕೊಟ್ಟಿಲ್ಲ 600 ಹೊಡಿತೇನೆ, ಈ ಟೈಪ್ ಬರಕ್ ಚಾಲು ಆಕೈತಿ. ದಟ್ ಕೈಂಡ್ ಆಫ್ ಆಟಿಟ್ಯೂಡ್ ಅಲ್ಲ ಸ್ಪೋರ್ಟ್ಸ್ಮನ್ಗೆ ಭಾಳ ಹೆಲ್ಪ್ ಆಕೈತಿ. ಸೊ ಸ್ಯಾಟಿಸ್ಫೈ ಆಗಂಗಿಲ್ಲ ಯಾವತ್ತು. ಸೊ ಆ ರೀತಿಲೇ ಅಫಿಷಿಯಲ್ ಚಲೋ ಇತ್ತು. ಬಟ್ ಅಲ್ಲೇ ಒಂದ್ ಟೈಪ್ ನಾವ ರಾಜ ಇದ್ವಿ. ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಕ್ರಿಕೆಟ್, ಅಲ್ಲಿದಕ್ಕೆ ನಾವು ಎಲ್ಲಾ ಮ್ಯಾಚ್ ರನ್ ಹೊಡಿತಿದ್ವಿ, ಎಲ್ಲ ನಾವ ರಾಜ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆಕ್ಚುಯಲ್ ಕ್ರಿಕೆಟ್ ಏನು, ಎಷ್ಟು ಟಫ್ ಕ್ರಿಕೆಟ್ ಇರ್ತೈತಿ, ಸಾಮ್ರಾಜ್ಯನ ಐತಿ. ಇಲ್ಲಿ ಬ್ಯಾರೇನ ಆಗ್ತೈತಿ. ನಾವು ವಿ ಆರ್ ಒನ್ ಆಫ್ ದ ಪ್ಲೇಯರ್ಸ್ ಅಷ್ಟ, ಅಲ್ಲಾದ್ರ ನಾವೇ ಮೇನ್ ಪ್ಲೇಯರ್ ಇರ್ತೀವಿ. ಇಲ್ಲಿ ಬಂದ್ಮೇಲೆ ನಾವು ನಮ್ದು ಒಂದ್ ಛಾಪ್ ಮಾಡ್ಕೊಳ್ಳೋದು ಬೆಂಗಳೂರು ಕ್ರಿಕೆಟ್ನಾಗ ಆರ್ ಕರ್ನಾಟಕ ಕ್ರಿಕೆಟ್ನಾಗ ಒಂದು ದೊಡ್ಡ ಇದಿತ್ತು, ವಿಚ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ನಾವು ಮಾಡಿದ್ವಿ. ಸೊ ಹಂಗಾಗಿ ಸ್ವಲ್ಪ ಸಕ್ಸಸ್ ಸಿಕ್ತು ಅಷ್ಟೇ. ಸರ್ 2007 ನೀವು ರಣಜಿ ಪದಾರ್ಪಣೆ ಮಾಡ್ತೀವಿ ಸರ್. ಸೌರಾಷ್ಟ್ರ ವಿರುದ್ಧ ನೀವು ರಣಜಿ ಪದಾರ್ಪಣೆ ಮಾಡಿದಾಗ ಆ ಕ್ಷಣದ ಬಗ್ಗೆ ನೀವು ವಿವರವಾಗಿ ಹೇಳ್ಬೋದು. ವಿವರವಾಗಿ ಸರ್, ಆ ಮ್ಯಾಚ್ ನನ್ಗೆ ಇನ್ನ ಕ್ಲಿಯರ್ಲಿ ನೆನಪೈತೆ. ಯಾಕಂದ್ರೆ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ನನ್ನ ಕರಿಯರ್ನಾಗ. ನಮ್ಮ ಅಪ್ಪರ್ ನೀವು ಇನ್ನ ಕೇಳ್ರಿ, ಅವ್ರ IPL ಆಗ್ಲಿ KPL ಆಗ್ಲಿ ಅದ್ರ ಬಗ್ಗೆ ಏನು ಹೇಳಂಗಿಲ್ಲ, ಫಸ್ಟ್ ರಣಜಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವಾಗೂ ಹಂಗಿತ್ರಿ, ಅದ ಕರ್ನಾಟಕಗೆ ಆಡಬೇಕು, ರಣಜಿ ಆಡಬೇಕು, ಇಂಡಿಯಾಗ ಆಡಬೇಕು, ಇಂಡಿಯಾ ಟೆಸ್ಟಿಗೆ ಆಡಬೇಕು, ಒನ್ ಡೇ T20 ಅಲ್ಲ ಟೆಸ್ಟಿಗೆ ಆಡಬೇಕು. ಆ ಥಾಟ್ ಪ್ರೊಸೆಸ್ ನಿಂದ ಬಂದಿದ್ದೆ ನಮ್ಮ ಫಾದರ್. ಸೊ ನಾವು ನನಗೆ ಇನ್ನ ನೆನಪೈತೆ, ಬೆಂಗಳೂರಿನಾಗ ಇದ್ವಿ ನಾವು. ಆಮೇಲೆ ನಾ ಪ್ರೊಬಬಲ್ಸ್ನಾಗ ಇದ್ದೆ, ನಾ ಟೀಮ್ನಾಗ ಇರಲಿಲ್ಲ, ಸೆಲೆಕ್ಟ್ ಆಗಿರಲಿಲ್ಲ ಆ ವರ್ಷ. ಸೊ ಆಸ್ ಯೂಶುವಲ್ ಮ್ಯಾಚಸ್ ಎಲ್ಲ ನಡೆಯತ್ತಿದ್ವು ರಂಜಿ ಟ್ರೋಫಿ. ನಾವು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ, ಹನುಮಂತನ ದೇವಸ್ಥಾನ RT ನಗರ್ ಗಂಗಾನಗರ್ನಾಗ ಐತಿ. ಅಲ್ಲಿ ಹೋಗಿ ಜಸ್ಟ್ ಹೊರಗೆ ಬರ್ಬೇಕಾದ್ರೆ ಸುಧಾಕರ್ ರಾವ್ ಅವ್ರು ಫೋನ್ ಮಾಡಿದ್ರು. ಅವಾಗ ಅವರು ಟೀಮ್ ಮ್ಯಾನೇಜರ್ ಇದ್ರು. ಅವ್ರು ಫೋನ್ ಮಾಡಿದ್ರು, ಹಿಂಗೆ ನಿಮಗೆ ಸೆಲೆಕ್ಟ್ ಮಾಡ್ಯಾರ ಅಂತ. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇದಾಗಲಿಲ್ಲ. ಹಿಂಗೆ ನಾನು ಅಪ್ಪರ್ ಇದ್ವಿ, ಸುಧಾಕರ್ ರಾವ್ ಫೋನ್ ಬಂತು ಅಂತಂದು ಅಪ್ಪರ್ ಎತ್ತು ಅವ್ರೇನೋ ತೊಗೊಳತ್ತಿದ್ರು, ಕಾಯಿಪಲ್ಯನೋ ಏನೋ ತೊಗೊಳತ್ತಿದ್ರು. ನಾ ಹಿಂಗೆ ಎತ್ತಿದೆ. ಅವರು ನೀ ಸೆಲೆಕ್ಟ್ ಆಗಿಪ್ಪ, ನಿಂದು ಇದು ಬೇಕು, ಏನೋ ಪಾಸ್ಪೋರ್ಟ್ ಬೇಕು, ಅದು ಬೇಕು, ಇದು ಬೇಕಂತ ಏನೇನೋ ಕೇಳಿದ್ರು. ಅದನ್ನೆಲ್ಲ ಅವ್ರಿಗೆ ಕೊಟ್ಟೆ ನಮ್ಮ ಅಪ್ಪರ್ಗೆ ಹಿಂಗೆ ಅಂತ ತಂದೆ. ನಾನು ಸೆಲೆಕ್ಟ್ ಆಯ್ತು ಅಂತಂದೆ. ಅವ್ರು ಅಲ್ಲೇ ಆ ಕಾಯಿಪಲ್ಯ ಜೊತೆ ಕೇಕಿ ಹೊಡೆದು ಚಿರಾಡಿ ಫುಲ್ ಖುಷಿ ಪಟ್ಟ. ಅವ್ರ ಮುಖದಾಗ ಇದ್ದಿದ್ದ ಅದ ಒಂದು ಖುಷಿ ಇನ್ನಾಗ ನಂಗೆ ನೆನಪಾಗಲ್ಲ. ಆ ಟೈಪ್ ಅವ್ರು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಅವ್ರು. ಯಾಕಂದ್ರೆ ಅವ್ರು ಒನ್ ಆಫ್ ಮೈ ಏನಂತಾರ ಬಿಗ್ಗೆಸ್ಟ್ ಕ್ರಿಟಿಕ್ ಅವ್ರು. ನಾ ಒಂದು 50 ರನ್ ಹೊಡೆದ್ ಬಂದಂದ್ರೆ ಶಬಾಷ್ ಅಂತ ಯಾವತ್ತೂ ಅಂದಿಲ್ಲ, 100 ಯಾಕೆ ಹೊಡೆದಿಲ್ಲ, ಇಲ್ಲಪ್ಪ ಓವರ್ಸ್ ಇರ್ಲಿಲ್ಲ, ನಾಟ್ ಔಟ್ ಇರ್ಬೇಕಾಗಿತ್ತು, ಮ್ಯಾಚ್ ಆಗಿ ಗೆಲ್ಸ್ಲಿಲ್ಲ, ಓಕೆ 5 ವಿಕೆಟ್ ಹಾಕಿ ಬಂದು ಎಷ್ಟು ಬೌಂಡ್ರಿ ಹೊಡಿಸ್ಕೊಂಡು ಬರೀ ಹಿಂಗೆ. ಸೊ ಕ್ರಿಟಿಕ್ ಮಾಡೋರು ಅವತ್ತು ನನ್ನ ಇದಕ್ಕೆ ಒಂದು ಟೈಪ್ ಖುಷಿ ಪಟ್ಟಿದ್ ನೋಡಿದ್ರೆ ನನಗೆ ಒಂದು ಟೈಪ್ ಬಿಲೀವ್ ಆಗಲಿಲ್ಲ. ಸೊ ಅದು ದಟ್ ವಾಸ್ ದ ಮೂಮೆಂಟ್. ಆಮೇಲೆ ಸೆಲೆಕ್ಟ್ ಆಗಿ ಹೋದ್ಮೇಲೆ ಅಲ್ಲಿ ಮ್ಯಾಚಿಗೆ ಹೋಗಿದ್ವಿ ನಾವು ಸೌರಾಷ್ಟ್ರ. ಸೊ ನಮ್ಗೆ ಇನ್ನೂ ಗೊತ್ತಿರಲಿಲ್ಲ ನಮ್ದು ಫುಲ್ ಟೀಮ್ ಏನೈತೆ ಅಂತ ಹೇಳಿ. ಯಾಕಂದ್ರೆ ನಾ ಹೊರಗಿಂದ ಹೊಂಟಿದ್ದೆ, ನಂಗೆ ಫುಲ್ ಇನ್ಫಾರ್ಮೇಶನ್ ಇರಲಿಲ್ಲ. ಇವತ್ತು ರಾತ್ರಿ ಬಂತ ನೆಕ್ಸ್ಟ್ ಡೇ ಬೆಳಗ್ಗೆ ನಾ ಹೋಗ್ಬೇಕಾಯ್ತು. ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು, ನಾ ಹೋದೆ. ಈಗಿನ ಥರ ಸೋಷಿಯಲ್ ಮೀಡಿಯಾನು ಇದ್ದಿರಲಿಲ್ಲ. ಅವಾಗ ಇರಲಿಲ್ಲ, ಅವಾಗ ಬರೀ ಫೋನ್ ಮೇಲೆ. ನಸೀಬ್ ಅವಾಗ ನನ್ನ ಕಡೆ ಮೊಬೈಲ್ ಇತ್ತು, ಇಲ್ಲಾಂದ್ರೆ ಮತ್ತೆ ಅದು ಲ್ಯಾಂಡ್ಲೈನ್ ಆಗಲಿಲ್ಲ. ಬಟ್ ಅಲ್ಲಿ ಹೋದ್ವಿ ಸೌರಾಷ್ಟ್ರಾಗ. ಬಟ್ ನಮ್ಗೆ ಐಡಿಯಾ ಇರಲಿಲ್ಲ ಟೀಮ್ ಏನೈತೆ ಅಂತ ಹೇಳಿ. ಟೀಮ್ ಬಸ್ನಾಗ ಹತ್ತಿದ್ವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಮ್ಯಾಚಿಗೆ ಬಿಡಾತಿದ್ವಿ. ಟೀಮ್ ಅದ್ರ ಪ್ರೀವಿಯಸ್ 2 ದಿನ ಪ್ರಾಕ್ಟೀಸ್ ಆಗೈತಿ ಸೌರಾಷ್ಟ್ರನಾಗ. ಅವಾಗೂ ಯಾರು ಏನು ಹೇಳಿಲ್ಲ, ನಾರ್ಮಲ್ ನಮ್ದು ಟೀಮ್ ಇತ್ತು, ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಬಂದ್ವಿ. ಬಟ್ ಅದು ಒಂದು ಟೈಪ್ ನನಗೆ ಬಹಳ ಪ್ರೌಡ್ ಮೂಮೆಂಟ್. ಯಾಕಂದ್ರೆ ಅವಾಗ ಸುನಿಲ್ ಜೋಶಿ ಆಡತ್ತಿದ್ರು, ವಿನಯ್ ಕುಮಾರ್ ಆಡತ್ತಿದ್ರು, ಆಮೇಲೆ B ಅಖಿಲ್ ಇದ್ರು. ಇವರೆಲ್ಲ ಒಂದು ಎಸ್ಟಾಬ್ಲಿಷ್ಡ್ ಪ್ಲೇಯರ್ಸ್ ಇದ್ರಲ್ಲ ಟೀಮ್ನಾಗ. ರಾಬಿನ್ ಉತ್ತಪ್ಪ ಇವರೆಲ್ಲ ಇದ್ರು. ಇವತ್ತು ಮ್ಯಾಚ್ ಅಂತಂದ್ರೆ ಬೆಳಗ್ಗೆ ಬಸ್ ಹತ್ತಬೇಕಾದ್ರೆ ನಾವೆಲ್ಲ ಬಸ್ನಾಗ ಕುಂತಿದ್ವಿ. ಒಂದು ಟೈಪ್ ಫುಲ್ ಹಿಂಗೆ ಕ್ರೌಡ್ ಸೌಂಡ್ ಮಾಡುತ್ತೆ. ಆಜು ಬಾಜು ಬಂದಿದ್ರು ಮಂದಿ ನೋಡಕ್ಕೆ, ಆಬ್ವಿಯಸ್ಲಿ ಎಲ್ಲ ಇಂಡಿಯಾ ಪ್ಲೇಯರ್ಸ್ ಸೌಂಡ್ ಮಾಡುತ್ತೆ ಅಂತ ಹೇಳಿ ಯಾರೋ ನಮ್ದು ಟೀಮಿನ ಜರ್ಸಿ ಕ್ಯಾಪ್ ಎಲ್ಲ ಹಾಕೊಂಡು ಹಿಂಗೆ ನಡ್ಕೊಂಬಂದು. ಮುಖ ಕಾಣಲಿಲ್ಲ ಬಸ್ನಾಗ, ಹಿಂಗೆ ಕೆಳಗೆ ನೋಡಿದ್ವಿ, ಬರೀ ಕ್ಯಾಪ್ ಕಾಣಿಸ್ತು, ಹಿಂಗೆ ನಡ್ಕೊಂಬಂದು. ನಾನು ಬಟ್ ಹಿಂಗೆ 2ನೇ ಸೀಟ್ನಾಗ ಕುಂತಿದ್ದೆ. ಹಿಂಗೆ ಬಂದು ಹಿಂಗೆ ಹತ್ತಿದ ಮೇಲೆ ನೋಡಿದೆ ರಾಹುಲ್ ದ್ರಾವಿಡ್. ಅವ್ರು ಆ ಮ್ಯಾಚ್ ಆಡತ್ತಿದ್ರು. ಸೊ ಅವ್ರು ಬಂದ್ರು, ಒಂದು 2 ಮಿನಿಟ್ ಅವ್ರು ನಂಗೆ ಬಿಲೀವ್ ಆಗಲಿಲ್ಲ ದಟ್ ನಾ ಆಡ್ಲಿಕ್ಕತ್ತೇನೆ ಅವ್ರ ಜೊತೆ ಅಂತ ಹೇಳಿ. ಹಿಂಗೆ ಬಂದ್ರು, ನನ್ನ ಶೋಲ್ಡರ್ ಮೇಲೆ ಹಿಂಗೆ ಗುಡ್ಲಕ್ಕಂದ್ರೆ ಹಿಂಗೆ ಹೋಗಿ ಹಿಂದಿನ ಸೀಟ್ನಾಗ ಕುಂತು.
ಆಮೇಲೆ ಒಂದ್ ಟೈಪ್ ಅಲ್ಲಿ ಗ್ರೌಂಡಿಗೆ ಹೋಗೋ ಮಟ್ಟ ಒಂದ್ ಟೈಪ್ ಪುಕ್ಕು 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 ನಡೆದಿತ್ತು. ಬಟ್ ಗ್ರೌಂಡಿಗೆ ಹೋದ್ಮೇಲೆ ಅವ್ರು ಮಾತಾಡಿದ್ರು ನನ್ನ ಕಡೆ, ವರಿ ಮಾಡ್ಬೇಡ ಹಂಗ ಹಿಂಗ ಅಂತ ಹೇಳಿ. ಅವ್ರ ನನಗೆ ರಂಜಿ ಟ್ರೋಫಿ ಡೆಬ್ಯೂ ಕ್ಯಾಪ್ ಕೊಟ್ರ. ಅವಾಗ ಫೋಟೋ ತೆಗ್ದಿದ್ರ, ಆ ಫೋಟೋ ನಂಗೆ ಸಿಗವಲ್ದಾಗೈತಿ, ಎಲ್ಲಿ ಹುಡುಕಿದ್ರು ಸಿಗವಲ್ದಾಗೈತಿ. ಬಟ್ ಅವಾಗ ಅವ್ರು ರಂಜಿ ಟ್ರೋಫಿ ಕ್ಯಾಪ್ ಕೊಟ್ಟಿದ್ರು ನಂಗೆ. ಸೊ ಆ ಮ್ಯಾಚ್ನಾಗೂ ಹಂಗಾತ. ಬ್ಯಾಟಿಂಗ್ ಆಡತ್ತಿದ್ವಿ, ಬ್ಯಾಟಿಂಗ್ನಾಗೂ ಡಿಸೆಂಟ್ ಆಗಿ ಆಡತ್ತಿದ್ದೆ. ಒಂದು ಮಿಸ್ಟೇಕ್ಲಿ ಔಟ್ ಅದ, 43 ಏನು ಹೊಡೆದಿದ್ದೆ, ಔಟ್ ಆದೆ. ಅದಾದ್ಮೇಲೆ ಬೌಲಿಂಗ್ ಹಾಕ್ಬೇಕಾದ್ರೆ ನನಗೆ ವೆರಿ ಬ್ಯೂಟಿಫುಲ್ ಮೆಮರಿ ಅಂತಂದ್ರೆ, ನಾ ಸ್ಟಾರ್ಟಿಂಗ್ ಒಂದ್ 2 ಓವರ್ ಹಾಕಿದೆ. ರಾಹುಲ್ ದ್ರಾವಿಡ್ ಸ್ಲಿಪ್ನಾಗ ನಿಂತಿದ್ರು, ಎರೇಗೌಡ್ ಮಿಡಾನ್ನಾಗಿದ್ರು, ಬಿ ಅಖಿಲ್ ಮಿಡ್ ಆಫ್ನಾಗಿದ್ರು. ರಾಹುಲ್ ದ್ರಾವಿಡ್ ಅಲ್ಲಿಂದ ಬಂದ್ರು, ಬಿ ಅಖಿಲಿಗೆ ಸ್ಲಿಪ್ಪಿಗೆ ಕಳಿಸಿ ಅವ್ರು ಮಿಡ್ ಆಫಿಗೆ ಬಂದು, ನಾ ಎಷ್ಟೊಂದು 12-13 ಓವರ್ ಐ ಥಿಂಕ್ ಒಂದೇ ಸ್ಪೆಲ್ನಾಗ ಹಾಕಿದೆ ವಿತೌಟ್ ಬ್ರೇಕ್. ಆ 12-13 ಓವರ್ ನಂಗೆ ಇನ್ನೂ ನೆನಪೈತಿ. ಎವ್ರಿ ಸಿಂಗಲ್ ಬಾಲ್ ನ ಹಾಕಾದ್ಮೇಲೆ ಆ ಬಾಲ್ ತಗೊಂಡು ನಂದು ರನ್ಅಪ್ ಮುಗಿದ ಮೇಲೆ ಅಲ್ಲಿಂದ ನನ್ನ ಜೊತೆ ವಾಪಸ್ ಬೌಲಿಂಗ್ ರನ್ಅಪ್ ಮಟ್ಟ ಶೈನ್ ಮಾಡಿ 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 ಕೊಡಾತಿದ್ವಿ. ಸುಸ್ತಾಗ್ಲಿಕ್ಕೆ. ಬಟ್ ರಾಹುಲ್ ದ್ರಾವಿಡ್ ನನಗೆ ಅದು ಕೊಡಾತಾರ ಅಂತ ಹೇಳಿ ಅದು ಅನಿಸ್ಲೇ ಇಲ್ಲ, ಅದು ಸುಸ್ತು ಅನಿಸ್ಲೇ ಇಲ್ಲ. ಅವ್ರು ಎಲ್ಲಿ ಮಠ ಕೊಡತ್ತಿದ್ರು ಅಲ್ಲಿ ಮಠ ಮಾಡಿದೆ. ಅವ್ರು ಹೇಳತ್ತಿದ್ರು ಇವ್ನಿಗೆ ಹಿಂಗ ಹಾಕ ಅಲ್ಲೇ ಇಡ, ಆ ಟೈಪ್ ಎಲ್ಲ ಹೇಳ್ಕೊಡೋದು. ಒಂದ್ ಸೈಡ್ ಅವರು, ಒಂದ್ ಸೈಡ್ ಎರೇಗೌಡ. ಸೊ ಬೆಟರ್ ಡೆಬ್ಯೂ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಅದನ್ನ ಮಾಡಿದೆ. ವಿಕೆಟ್ಸು ಬಿತ್ತು, ಒಂದ್ 3 ವಿಕೆಟ್ ಹಾಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಸಿಕ್ತ್ರಿ, ಕೋಲ್ಕತ್ತಾನಾಗ ಆಡಿದ್ವಿ ನಾವು ಅಗೇನ್ಸ್ಟ್ ವೆಸ್ಟ್ ಬೆಂಗಾಲ್. ಸೋತ್ವಿ ನಾವು ಆ ಮ್ಯಾಚ್, ಸೆಮಿಫೈನಲ್ಸ್ ಇತ್ತು, ಸೋತ್ವಿ ಆ ಮ್ಯಾಚ್. ಅದ್ರಾಗೂ ಅಷ್ಟೇ ಒಂದು 2 ಇನ್ನಿಂಗ್ಸ್ನಾಗ ಒಂದು 10 ನಾಟ್ ಔಟ್, ಒಂದು 30 ಏನೋ ಹೊಡೆದಿದ್ದೆ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಸೀಸನ್ ನಂಗೆ ಚಾನ್ಸ್ ಸಿಗ್ಲಿಲ್ಲ. ಸೊ ಒಂದೇ ವರ್ಷದೊಳಗೆ ನಾ ಅದು ಆಡಿದೆ. ಒನ್ ಡೇ T20 ಆಡಿದೆ ಭಾಳ. ಬಟ್ ರಂಜಿ ಟ್ರೋಫಿ ಹೌದು 2 ಮ್ಯಾಚ್ ಇತ್ತು, ವಿಚ್ ವಾಸ್ ವೆರಿ ಮೆಮೊರೇಬಲ್. ಅಂದ್ರೆ ನಾನು ಇದ್ರ DRS ಹೇಳತ್ತಿದ್ದೆ, ವಿಜಯ್ ಭಾರತ್ ಸರ್ ಹೇಳತ್ತೀರ. ರಣಜಿಗೆ ಡೆಬ್ಯೂ ಮಾಡೋದು ಎಷ್ಟು ಕಷ್ಟ ಐತೆ ಅಂದ್ರೆ, ರಣಜಿ ಒಳಗೆ ಪ್ಲೇಸ್ ತಗೋದು ಒಂದು ಟೈಮಿಗೆ, ಆ ಟೈಮ್ನಾಗ ಇಂಡಿಯಾ ಟೀಮಿಗೆ ತಗೋಬಹುದು, ರಣಜಿ ಒಳಗೆ ತಗೊಳ್ಳೋದು ಕಷ್ಟವಾಗಿತ್ತು. ಎಕ್ಸಾಕ್ಟ್ಲಿ. ನನಗೂ ಆ ವರ್ಷ ನನಗೆ ಸಿಕ್ಕಿದ ಚಾನ್ಸ್ ಬಿಕಾಸ್ ಸ್ಟುವರ್ಟ್ ಬಿನ್ನಿಂಗ್ ಇಂಜುರಿ ಆಗಿತ್ತು. ಅವರು ವಾರ್ಮ್ ಅಪ್ನಾಗ ಏನೋ ಫುಟ್ಬಾಲ್ ಏನೋ ಆಡ್ಬೇಕಾದ್ರೆ ಏನೋ ಆಯ್ತು, ಒಟ್ಟಿನಲ್ಲಿ ಅವ್ರಿಗೇನೋ ಇಂಜುರಿ ಆಗಿತ್ತು. ಹಂಗಾಗಿ ನನಗೆ ಚಾನ್ಸ್ ಇತ್ತು. ಇಲ್ಲ ಅಂತಂದ್ರೆ ನಂಗೆ ಸ್ಟುವರ್ಟ್ ಬಿನ್ನಿ ಮತ್ತು ಬಿ ಅಖಿಲ್ ಇವರಿಬ್ರು ಆಲ್ರೌಂಡರ್ಸ್, ಅವ್ರು ಇರೋವರೆಗೂ ನಮಗೆ ಚಾನ್ಸೇ ಇಲ್ಲ, ನಾವು ಹೊರಗೆ ಕೂಡ್ಬೇಕಾಕಿತ್ತು. ಹಂಗ ಆ ಟೈಮದ್ದು ನೀವು ಟೀಮ್ ನೋಡಿದ್ರಂದ್ರೆ ಯಾರಿಗೆ ಹೊರಗೆ ಕೂಡಿಸ್ತೀರಿ, ಯಾರಿಗೆ ಆಡಿಸ್ತೀರಿ, ಆ ಟೈಪ್ ಟೀಮ್ ಫುಲ್ ಫ್ಲೆಜ್ ಟೀಮ್ ಇತ್ತು. ಎಲ್ಲ ಮ್ಯಾಚಸ್ ಗೆಲ್ತಿದ್ರು, ಎಲ್ಲ ಮಾಡ್ತಿದ್ರು. ಬಟ್ ಈಗ ಅವಾಗಿಂದ ಕಂಪೇರ್ ಮಾಡಿದ್ರೆ ಈಗಿಂದ ಇದಕ್ಕೆ ಸ್ವಲ್ಪ ಈಸಿಲಿ ಅವೈಲೇಬಲ್ ಐತೆ ರಂಜಿ ಟ್ರೋಫಿ ಕ್ಯಾಪ್. ಬಟ್ ಅವಾಗ ಇಟ್ ವಾಸ್ ಡಿಫಿಕಲ್ಟ್. ನಮ್ಕಿನ್ ಹಿಂದಂದ್ರೆ ಇನ್ನ ಜಾಸ್ತಿ ಡಿಫಿಕಲ್ಟಿ, ಯಾಕಂದ್ರೆ ಎಲ್ಲರೂ ನಿಮ್ಗೆ ಇಂಡಿಯಾ ಆಡದವ್ರು ಆಡ್ತಿದ್ರು ಅವಾಗ. ಸೊ ಟೈಮ್ ಚೇಂಜ್ ಆದಂಗೆ ಆಗ್ತಿರ್ತದೆ. ನೀವು 2011 RCB ಟೀಮ್ ಪರ ಆಡ್ತೀರಿ. ಆ ಸೀಸನ್ ಒಳಗೆ RCB ಸೆಲೆಕ್ಟ್ ಆಗಿನಂತ ಗೊತ್ತಾದ ಮೇಲೆ ನಿಮ್ಮ ಎಕ್ಸ್ಪ್ರೆಷನ್ ಹೆಂಗಿತ್ತು, ಮತ್ತು ಇನ್ನೊಂದು ಆ ಸೀಸನ್ ಒಳಗೆ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗೆ? ಆಕ್ಚುಲಿ ನಾ 2009 ನಾ ಟೀಮ್ನಾಗ ಬಂದಿದ್ದೆ. ಸೊ ಅವಾಗ ನಮ್ಗೆ ಅದು ಡೆವಲಪ್ಮೆಂಟ್ ಸ್ಕ್ವಾಡ್ ಅಂತಂದು ಮಾಡಿದ್ರು RCB ಕಡೆಯಿಂದ. ಸೊ ನೆಕ್ಸ್ಟ್ ಇನ್ನೊಂದು 2-3 ವರ್ಷ ಆದ್ಮೇಲೆ ಇವ್ರು ಯಾರ ಟೀಮ್ಗೆ ಬರ್ಬೋದೇನೋ ಅಂತ ಹೇಳಿ ಅಂಥವ್ರಿಗೆ ಒಂದು ಟೀಮ್ ಜೊತೆ ಇರಾಕ್ ಬಿಡ್ತಿದ್ರ, ಅವ್ರ ಜೊತೆ ಟ್ರೈನಿಂಗ್ ಮಾಡಕ್ ಬಿಡ್ತಿದ್ರ. ಆ ವರ್ಷ ಐ ಥಿಂಕ್ ಸೌತ್ ಆಫ್ರಿಕಾನಾಗಿತ್ತು IPL. ಸೊ ಅವಾಗ ಆ ಡೆವಲಪ್ಮೆಂಟ್ ಸ್ಕ್ವಾಡ್ನಾಗಿಂದ ಒಬ್ರಿಬ್ಬರನ್ನ ಪಿಕ್ ಮಾಡೋದಂತಿತ್ತು. ಆ ವರ್ಷ ನನ್ ಮಿಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಏನಾಯ್ತಂತಂದ್ರೆ ನಾ DY ಪಾಟೀಲ್ ಟೂರ್ನಮೆಂಟ್ ಆಡಕ್ ಹೋಗಿದ್ದೆ ಮುಂಬೈ. ಸೊ ಅಲ್ಲೇ ನಾ ONGC ಮೇಲೆ ಸೆಮಿಫೈನಲ್ಸ್ನಾಗ 100 ಹೊಡೆದೆ. ONGCನಾಗೂ ಎಲ್ಲಾರು ಮಿಥುನ್ ಮಿನಾಸ್, ಸರನ್ದೀಪ್ ಸಿಂಗ್ ಎಲ್ಲ ಟಾಪ್ ಪ್ಲೇಯರ್ಸ್ ಇದ್ರು. ಸೊ ಅವ್ರ ಅಗೇನ್ಸ್ಟ್ ನಾ 100 ಹೊಡೆದೆ ಸೆಮಿಫೈನಲ್ಸ್. ಅವಾಗೂ ಇನ್ಫ್ಯಾಕ್ಟ್ ನನ್ಗೆ ಆಕ್ಚುಲಿ ನಾ ಕೆನರಾ ಬ್ಯಾಂಕಿಗೆ ಕೆಲಸ ಮಾಡೋದು. ಸೊ ನಾ 2006 ಕೆನರಾ ಬ್ಯಾಂಕ್ ಜಾಯ್ನ್ ಆಗಿದ್ದೆ. ಸೊ ನಂದು ಕೆನರಾ ಬ್ಯಾಂಕ್ ಟೀಮದ್ದು ನಮ್ದು ಟೀಮ್ ಅಲ್ಲಿ ಆಡ್ತೈತ್ರಿ DY ಪಾಟೀಲ್. ಸೊ ಆ ಇನ್ನಿಂಗ್ಸ್ ಆದ್ಮೇಲೂ ನಂಗೆ ಬೇರೆ ಫ್ರಾಂಚೈಸಿ ಕಡೆಯಿಂದ ಕಾಲ್ ಬಂದಿತ್ತು. ಇವ್ರು ಯಾರು ರಾಜಸ್ಥಾನ್ ರಾಯಲ್ಸ್, ಆಮೇಲೆ ಇನ್ನೊಂದಿಬ್ರು ಯಾರೋ ಕಾಲ್ ಮಾಡಿದ್ರು. ಬಟ್ RCB ಕಡೆಯಿಂದ ನಮ್ಗೆ ಇನ್ನ ಬಂದಿರ್ಲಿಲ್ಲ. ಸೊ ಅವಾಗ ಇನ್ಫ್ಯಾಕ್ಟ್ ನಮ್ದು ಕೆನರಾ ಬ್ಯಾಂಕ್ ಸೀನಿಯರ್ಸ್ ಇದ್ರು, ಶಿರ್ಗುಪ್ಪಿ ಸರ್ ಇದ್ರು, GK ಅನಿಲ್ ಕುಮಾರ್, ಆಮೇಲೆ ರಾಜಶೇಖರ್ ಅಂತಿದ್ರು, ಅವ್ರಿಗೆ ಇಲ್ಲ, ರೀಸೆಂಟ್ ಆಗಿ ತೀರ್ಕೊಂಡು. ಶಿರ್ಗುಪ್ಪಿ ಸರ್ 123 ಕೋಚ್. ಎಕ್ಸಾಕ್ಟ್ಲಿ. ಸೊ ಅವರು, ಆಮೇಲೆ ರಾಶಿದ್ ಹುಸೇನ್, ಇವರೆಲ್ಲ ಒಂದು 4-5 ಜನ ಸೀನಿಯರ್ಸ್ ಇದ್ರು ನಮ್ಗೆ ಅವಾಗ. ಅವ್ರೇನ್ ಮಾಡಿದ್ರು, ಅವರೆಲ್ಲ ಅನಿಲ್ ಸರ್ಗೆ ಕ್ಲೋಸ್, ಅನಿಲ್ ಕುಂಬ್ಳೆ ಸರ್ ಕ್ಲೋಸ್. ಅವರೆಲ್ಲ ಫೋನ್ ಮಾಡಿ, ಏನಪ್ಪ ಎಲ್ಲ ಫ್ರಾಂಚೈಸಿದವ್ರು ಫೋನ್ ಮಾಡತ್ತಾರ, ನಮ್ದು ಬೆಂಗಳೂರು ಟೀಮ್ ಬೆಂಗಳೂರು ಹುಡುಗಂಗ ನೀವು ಇದು ಮಾಡತ್ತಿಲ್ಲ ಅಂತ ಹೇಳಿ. ಸೊ ಇಮಿಡಿಯೇಟ್ ಅನಿಲ್ ಸರ್ ಫೋನ್ ಮಾಡಿದ್ರು,
ಫೋನ್ ಮಾಡಿ ಇಲ್ಲಪ್ಪ ನೀ ವೇಟ್ ಮಾಡ, ಯಾರಿಗೂ ಏನು ಸೈನ್ ಮಾಡ್ಬೇಡ, ನಿಂಗೆ 5 ಮಿನಿಟ್ನಾಗ ನಾ ವಾಪಸ್ ಕಾಲ್ ಮಾಡ್ತೀನಿ. 5 ಮಿನಿಟ್ನಾಗ ವಾಪಸ್ ನನಗೆ ಅವಿನಾಶ್ ವೈದ್ಯ ಅವ್ರು ಫೋನ್ ಮಾಡಿದ್ರು. ವಿದಿನ್ 5 ಮಿನಿಟ್ಸ್ ಅವಿನಾಶ್ ವೈದ್ಯ ಸರ್ ಫೋನ್ ಮಾಡಿದ್ರು, ಕಾಂಟ್ರಾಕ್ಟ್ ಕಳಿಸ್ಕೊಟ್ರು, ಸೈನ್ ಮಾಡಿ ಕಳಿಸಿದ್ರು. ಸೊ ಆ ಮೂಮೆಂಟ್ ಎಷ್ಟು ಹಿಂಗೆ ಜಲ್ದಿ ಆತ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಇತ್ತು, ನಾ ಎಕ್ಸ್ಪೆಕ್ಟು ಮಾಡತ್ತಿದ್ದಿಲ್ಲ ಹಿಂಗೆ ಆಗ್ತೈತೆ ಅಂತ ಹೇಳಿ. ಎಲ್ಲರೂ ನೋಡಕ್ ಬಂದಾರ, ಫ್ರಾಂಚೈಸಿದವ್ರು ನೋಡಕ್ ಬಂದಾರ, ಏನೋ ಒಂದು ಸಿಗ್ಬೋದು ಒಂದು ಆಸೆ ಇತ್ತು, ಬಟ್ ಆಗ್ತೈತಿ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಈವನ್ ಅದು ಕಾಂಟ್ರಾಕ್ಟ್ ಬಂದು ನಾನು ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ವಾಪಸ್ಸು ಕಳಿಸಿದೆ ಡಾಕ್ಯುಮೆಂಟ್ಸ್. ಯಾಕಂದ್ರೆ ನಾವು ಮುಂಬೈನಾಗ ಇದ್ವಿ, ಅದು ಬೆಂಗಳೂರಾಗ ಸಿಗ್ಬೇಕಾಯ್ತು, ವಾಪಸ್ಸು ಕಳಿಸಿದೆ. ಬಟ್ ಇನ್ನ ನನಗೆ ಅದು ಬಿಲೀವ್ ಆಗತ್ತಿದ್ದಿಲ್ಲ, ಎದಕ್ಕೋ ಸೈನ್ ಮಾಡೀನಿ ಅಂತ ಹೇಳಿ. ಯಾವಾಗ ನಾ ಟೂರ್ನಮೆಂಟ್ ಮುಗಿಸಿ ವಾಪಸ್ ಬಂದು ಬೆಂಗಳೂರಿಗೆ ಬಂದು ಅವ್ರದ್ದು ಫಸ್ಟ್ RCB ಕ್ಯಾಂಪ್ ಜಾಯ್ನ್ ಆದಲ್ಲ, ಅವಾಗ ಒಂದು ಟೈಪ್ ಅನಿಸ್ತು, ಏನೋ ಒಂದು ಸಿಲೆಕ್ಟ್ ಆಗೇನಿ, ಆಡಕ್ಕೆ ಹೊಂಟೇನಿ ಅಂತ ಅನಿಸ್ತು. ಬಟ್ ಐ ಥಿಂಕ್ ಆ ಫಸ್ಟ್ ಇಯರು ನಾ ಮಿಸ್ ಮಾಡಿದೆ. ಬಿಕಾಸ್ ನಮ್ದು ಫಸ್ಟ್ ಪ್ರಾಕ್ಟೀಸ್ ಸೆಷನ್ ಇತ್ತು ಆ ಇಯರ್ 2010. ಆ ವರ್ಷ ನಾನು ಫಸ್ಟ್ ಬ್ಯಾಟಿಂಗ್ ಆಡತ್ತಿದ್ದೆ. ಯಾವುದೋ ಒಂದು ಬಾಲ್ ಆಡಾಗಿ, ವಿಕೆಟ್ ಸ್ವಲ್ಪ ಸರಿ ಇರಲಿಲ್ಲ, ಆಡಾಗಿ ಬೌನ್ಸ್ ಆಗಿ ಇದು ಬೋನ್ ಬ್ರೇಕ್ ಆಗಿತ್ತು ನಮ್ದು. ಸೊ ಫ್ರ್ಯಾಕ್ಚರ್ ಆಯ್ತು. ಸೊ 2010 ಸೀಸನ್ ಆಡಲಿಲ್ಲ. ಆಮೇಲೆ 2010 ಸೀಸನ್ನಾಗ ಚಾಂಪಿಯನ್ಸ್ ಟ್ರೋಫಿ ಅಂತ ಆಗ್ತಿತ್ತು, ಅಕ್ಟೋಬರ್ ಟೈಮ್ನಾಗ ಆಗ್ತಿತ್ತು, ಅದು ಇಂಡಿಯಾನಾಗ ಆಯ್ತು. ಸೊ ಅವಾಗ ನನಗೆ ಆಸ್ ಅನ್ ಆಲ್ರೌಂಡರ್ ಅಂತ ಹೇಳಿ ಮತ್ತೆ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಟೀಮಾಗಿ. ಇಂಡಿಯನ್ ಆಲ್ರೌಂಡರ್ಸ್ ಯಾರೂ ಇರಲಿಲ್ಲ, ಸೊ ನನಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ. ಅವಾಗೂ ಅಷ್ಟೆ, ಅವಾಗ ಐ ಥಿಂಕ್ ನಾನು ಸೆಕೆಂಡ್ ಥರ್ಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದೆ RCB. ಸೊ 5 ವಿಕೆಟ್ಸೋ 6 ವಿಕೆಟ್ಸ್ ತೊಗೊಂಡಿದ್ದೆ. ಬ್ಯಾಟಿಂಗು ಅಷ್ಟೇ, ನಂದು ಫಸ್ಟ್ ಮ್ಯಾಚ್ ಇವ್ರ ಮೇಲೆ ಇತ್ತು, ಯಾರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ. ಸೊ ಡೆಬ್ಯೂ ನಂದು, ನಾ ಯಾವಾಗಲೂ ಜಾಕ್ ಕ್ಯಾಲಿಸಿಗೆ ಆಸ್ ಐಡಲ್ ಅಂತ ನಾನು ತೊಗೊಂಡಿದ್ದೆ. ಸೊ ಅವ್ರ ಅಗೇನ್ಸ್ಟ್ ನನಗೆ ಆಡಕ್ಕೆ ಸಿಕ್ತೆ. ಸೊ ದ್ಯಾಟ್ ವಾಸ್ ಒನ್ ಮೋರ್ ಬಿಗ್ ಇದು ಪ್ಲಸ್ ಪಾಯಿಂಟ್. ಪ್ಲಸ್ ನಂದು ವೆಟೋರಿದು ಆವಾಗಿನ ಟೈಮಿಗೆ ಅದೆಷ್ಟೋ ವರ್ಷ ಇತ್ತು, 7th or 8th ವಿಕೆಟ್ ಸಮ್ 60 runs ಪಾರ್ಟ್ನರ್ಶಿಪ್. ಅದೊಂದು ರೆಕಾರ್ಡ್ ಒಂದಿಷ್ಟು ವರ್ಷ ಇತ್ತು. ಆಮೇಲೆ ಅದು ಯಾರು ಬ್ರೇಕ್ ಮಾಡಿ. ಓವರ್ ಆಲ್ ಇಟ್ ವಾಸ್ ಗುಡ್ ಜರ್ನಿ. ಚೆನ್ನಾಗಿತ್ತು. ಮಾತಾಡಿದ್ರೇನ್ರಿ ಅವಾಗ ಜಾಬ್ ಕಾಲೇಜ್ ಜೋಡಿ ಅಲ್ಲ? ಎಸ್, ಏನ್ ಹೇಳಿದ್ರು? ಎಲ್ಲ ಅದೇ ಅವ್ರಿಗೆ ಹೇಳ್ತಿದ್ದೆ ನಾ. ಅವ್ರು ಅದೇ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಏನಾಗ್ತೈತ್ರಿ, ಈಗ ಯಾರೋ ಸಡನ್ ಆಗಿ ಬಂದ ಸರ್ ನಾನ್ ನಿಮ್ಗೆ ಐಡಲ್ ರೀ, ನಾ ಹಿಂಗ ಮಾಡ್ತೇನೆ ಅಂತಂದ್ರೆ ಹೌದೇನಪ್ಪ ಬಾ ಕುಡಿಸ್ಕೊಳಕ್ ಆಗಲ್ಲ. ಹೌದಾ, ವೆರಿ ಗುಡ್ ಅಂದ್ರು, ಒಂದು ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ಅಷ್ಟೇ ಪ್ರಾಕ್ಟೀಸ್ ಚಲೋ ಆಡಾತಿ, ಪ್ರಾಕ್ಟೀಸ್ ಹಿಂಗ ಮಾಡ್ಕೋತಿರ, ವಿ ಮೈಟ್ ಸಿ ಯೂನ್ ಇಂಡಿಯನ್ ಕಲರ್ಸ್ ಹಂಗೆ ಹಿಂಗೆ ಅಂತಂದೆಲ್ಲ ಅಂದು ಹೋದ್ರು. ಬಟ್ ನಮ್ ಡ್ರೆಸ್ಸಿಂಗ್ ರೂಮ್ನಾಗ ಅಂತಂತ ದಿಗ್ಗಜರಿದ್ರು. ಸೊ ಅವ್ರ ಜೊತೆನೂ ಭಾಳ ಟೈಮ್ ಸ್ಪೆಂಡ್ ಮಾಡಿ ಭಾಳ ಚಲೋ ಅನಿಸ್ತು. ಭಾಳ ಕಲ್ತ್ವಿ ನಾವು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಸರ್, ಅದು IPL ಶುರು ಆದ್ಮೇಲೆ ನೆಕ್ಸ್ಟ್ ಇಯರ್ ನಮ್ಗೆ ಮತ್ತೆ ಇಂಡಿಯಾದಾಗ ಕರ್ನಾಟಕದ ಸ್ಟಾರ್ಟ್ ಆಗೈತಿ KPL. ಆ KPL ಶುರು ಆದ ಫಸ್ಟ್ ಸೀಸನಿಂದ ನೀವು ಆಡಿದ್ರಿ. KPL ಎಂಟೈರ್ ಜರ್ನಿ ಒಳಗೆ ನೀವು 2015-16 ಒಳಗೆ ಬಿಜಾಪುರ ಬುಲ್ಸ್ ಕಡಿದ್ರಿ. ಅವಾಗ ಬಿಜಾಪುರ ಬುಲ್ಸ್ ಚಾಂಪಿಯನ್ ಆಗಿದ್ರಿ. ಎಂಟೈರ್ ನಿಮ್ಮ KPL ಜರ್ನಿ ಹೆಂಗಿತ್ತು? ಫಸ್ಟ್ ಒಂದು 2-3 ವರ್ಷ ಅಷ್ಟು ಚಲೋ ಇರಲಿಲ್ಲ. ಯಾಕಂದ್ರೆ ಅವಾಗ ನಂದು ಅಷ್ಟು ಪರ್ಫಾರ್ಮೆನ್ಸು ಆಗಲಿಲ್ಲ ಇತ್ತು, ಬಟ್ ನೋಟೇಬಲ್ ಪರ್ಫಾರ್ಮೆನ್ಸಸ್ ಅಂತ ಇರಲಿಲ್ಲ. ಆಮೇಲೆ 2014 ನಾ ಆ್ಯಕ್ಚುಲಿ ಮೈಸೂರು ವಾರಿಯರ್ಸಿಗೆ ಆಡಿ, ಆ ವರ್ಷನೂ ನಾವು ಚಾಂಪಿಯನ್ಸ್ ಆದ್ವಿ. ನೆಕ್ಸ್ಟ್ ಇಯರ್ ಬಿಜಾಪುರ ಬುಲ್ಸ್ಗೆ ಆಡಿದೆ, ಆ ವರ್ಷನೂ ನಾ ಚಾಂಪಿಯನ್ಸ್ ಆದ್ವಿ. ಅದಾದ್ಮೇಲಿಂದ ನಂದು ಪ್ರಾಬಬ್ಲಿ ನನಗೇನು ಅನ್ನಿಸ್ತಂತಂದ್ರೆ, ಅಲ್ಲಿ ಮಟ ನಾ ಭಾಳ ಒಂದು ಟೈಪ್ ಹೆದರಿ ಅನ್ನಂಗಿಲ್ಲ, ಬಟ್ ಒಂದು ಟೈಪ್ ಸ್ವಲ್ಪ ಒಳಗೆ ಇಟ್ಕೊಂಡು ಆಡ್ತಿದ್ದೆ, ಫ್ರೀ ಆಡ್ತಿದ್ದಿಲ್ಲ. ನಂದು ಕ್ರಿಕೆಟಿಂಗ್ ಅಬಿಲಿಟಿ ಅಷ್ಟು ನಾ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿದ್ದಿಲ್ಲ. ಮೇ ಬಿ ಸೆಲೆಕ್ಟ್ ಆಗಬೇಕು, ರನ್ ಹೊಡಿಬೇಕು ಅನ್ನೋ ಪ್ರೆಷರ್ ಅಂಥದ್ರೊಳಗೆ ನಾ ಮಾಡ್ತಿದ್ದಿಲ್ಲ. ಬಟ್ ಅಟ್ ಲೇಟರ್ ಸ್ಟೇಜ್ ಒಂದ್ಸಲ ನಂಗೆ ಗೊತ್ತಾಯ್ತು, ನಾ ಇನ್ನೇನು ರಂಜಿ ಟ್ರೋಫಿ ಏನೇನು ಕೊಡಂಗಿಲ್ಲ ನನ್ಗೆ, ಆದ್ರೆ ಪ್ರಾಬಬ್ಲಿ ನಂಗೆ IPL ಆಗ್ಬೇಕು ಆ ಟೈಪ್ ಅಂತಂದು ಒಂದು ಆ್ಯಟಿಟ್ಯೂಡ್ ಬಂದಾಗ ದೆನ್ ನಾ ಫ್ರೀಲಿ ಆಡಕ್ಕೆ ಕಲಿತೆ. ನಂದು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ಕೊಂಡೆ. ನಾ ಮಿಡ್ಲ್ ಆರ್ಡರ್ ಹೋಗ್ತಿದ್ದೆ ಅಷ್ಟು ವರ್ಷ ಸ್ಟಾರ್ಟಿಂಗ್. ದೆನ್ ಓಪನಿಂಗಿಗೆ ಬಂದೆ. ಬೈ ದ ಟೈಮ್ ನಾ 2019 ಮಟ ಆಡಿದೆ. 2019 ಆಡೋ ಮಟ ನಾ ಆಲ್ಮೋಸ್ಟ್ ಟಾಪ್ 5 ರನ್ ಗೆಟರ್ಸ್ನಾಗಿದ್ದೆ. ವೇರ್ ಆಸ್ ದ ಫಸ್ಟ್ 3 or 4 seasons ನ ರನ್ ಹೊಡೆದಿದ್ದಿಲ್ಲ. ಇನ್ಫ್ಯಾಕ್ಟ್ ಅದಾದ್ಮೇಲಿಂದ ಎಷ್ಟು ರನ್ ಹೊಡೆದೆ ಅಂತಂದ್ರೆ ನಾ ಟಾಪ್ 5 ರನ್ ಗೆಟರ್ಸ್ನಾಗಿದ್ದೆ. ಭರತ್ ಚಿಪ್ಲಿ, ನಾನು, ತಾಹಾ, ಮಯಾಂಕ್ ಅಗರ್ವಾಲ್, ನಾವೊಂದು 4-5 ಮಂದಿ ವಿವರಿಂದ ಟಾಪ್ 5 ಇದ್ರೊಳಗೆ. ಸೊ ಅದಾದ್ಮೇಲೆ ಈಗೆಲ್ಲ ಬೇರೆ ಟೇಕ್ ಓವರ್ ಮಾಡ್ಯಾರ, ಈಗ ಇಷ್ಟು ಸೀಸನ್ಸ್ ಆತ. ಬಟ್ ಟಿಲ್ 2019 ನಾ ಟಾಪ್ 5 ರನ್ ಗೆಟರ್ಸ್ ಒಳಗೆ. ಈಗೆಲ್ಲ ರನ್ ಹೊಡ್ಯಾಕು ಪಿಚ್ಗಳು ಭಾಳ ಈಸಿಲಿ ಅವೈಲೇಬಲ್ ಆಗ್ತದೆ ಪಿಚ್. ಹಂಗ ಅನ್ನಂಗಿಲ್ಲ ಅಂದ್ರೆ ಈಗ ಎಲ್ಲರೂ ಈಗ ಒಂಥರ ರನ್ 200-300 ಈಸಿ ಆಗ್ಬಿಟ್ಟು. ಈಗ ನಾ ಅದನ್ನೇ ಹೇಳ್ತಿದ್ದೆ, ಈಗ ಥಾಟ್ ಪ್ರೊಸೆಸ್ ಚೇಂಜ್ ಆಗೈತಿ ಮಂದಿದ.
ಮೊದ್ಲು ಹೆಂಗಿರ್ತೈತೆ ಅಂತಂದ್ರೆ 150 160 ಗುಡ್ ಸ್ಕೋರ್. ಆಮೇಲೆ ಈಗಿನ ಯಂಗ್ಸ್ಟರ್ಸ್ದು ನನಗೆ ಅದ ಭಾಳ ಆಶ್ಚರ್ಯ ಅನಿಸೈತಿ. ಯಾಕಂದ್ರೆ ನಾ ಈ ಕೋಚಿಂಗ್ನ ಹೇಳಿದ್ದೀನಿ. ಸೊ ಈಗ ನಾನು ನೋಡತ್ತೇನೆ ಅವ್ರದ್ದು ಥಾಟ್ ಪ್ರೊಸೆಸ್ ಹೆಂಗಿರ್ತದೆ. ಅವ್ರು ಒಟ್ಟ ಔಟ್ ಆಗೋದ್ರ ಬಗ್ಗೆ ಅವ್ರ ಚಿಂತನೆ ಇರಂಗಿಲ್ಲ. ನಾಳೆ ನಾ ಅದಕ್ಕೆ ಸೆಲೆಕ್ಟ್ ಆಗ್ಬೇಕು, ಇದಕ್ಕೆ ಸೆಲೆಕ್ಟ್ ಆಗ್ಬೇಕು, ಅದೆಲ್ಲ ತಲೆಯಾಗ ಇರಂಗಿಲ್ಲ ಅವ್ರಿಗೆ. ಎಷ್ಟು ಫ್ರೀಲಿ ಹೋಗಿ ಆಡ್ತಾರಂದ್ರೆ ಬಾಲ್ ನೋಡು ಹೊಡಿ. ಆ ಟೋಟಲ್ ಸೆಟಪ್, ಆ ಆಟಿಟ್ಯೂಡ್ ಚೇಂಜ್ ಆಗ್ಬಿಟ್ಟೈತಿ. ಸೊ ಆ ಮೈಂಡ್ ಸೆಟ್ ಚೇಂಜ್ ಆಗೈತಿ. ಸೊ ಅದಕ್ಕೆ 200 250 ಮೊದ್ಲು ಹೆಂಗಿದ್ರೆ 200 ಅಂದ್ರೆ ಅರ್ಧ ಚೇಸ್ ಮಾಡೋ ಟೀಮ್ ಮೊದ್ಲ ಬಿಟ್ಬಿಡ್ತಿತ್ತು. 200 ಎಲ್ಲ ಆಕೈತಿ ಅಂತ ಹೇಳಿ ಸುಮ್ಮನೆ ಸುತ್ತಾಕ್ ಹೋಗಿ ಔಟ್ ಆಗ್ತದೆ. ಈಗಿನ ಹೆಂಗಾಗಿತ್ತು ಜನ್ರೇಷನ್ ಅಂದ್ರೆ 200ಗೂ ಪ್ಲಾನ್ ಮಾಡೋಣ. ಹೆಂಗ 10 ರನ್ ಪರ್ ಬಾಲ್ ಹೋದಿಲ್ಲ, 10 ರನ್ ಪರ್ ಓವರ್ ಹೋದಿಲ್ಲ, ಪ್ಲಾನ್ ಮಾಡೋಣ. ಈ ಓವರ್ನಾಗ ನಮ್ಗೆ 2 ಬೌಂಡ್ರಿ ಬೇಕು, ಬಾಕಿ ಎಲ್ಲ ಸಿಂಗಲ್ ತೊಗೊಂಡ್ರು 10 ರನ್ ಅಂತ. ಈ ಟೈಪ್ ಹಿಂಗ್ ಪ್ಲಾನ್ ಮಾಡ್ಕೋತ ಕ್ರಿಕೆಟು ಡೆವಲಪ್ ಆಗೈತಿ, ಪ್ಲೇಯರ್ಸು ಡೆವಲಪ್ ಆಗೈತಿ. ಸೊ ಹಂಗಾಗಿ ನಮ್ಗೆ ಈಗ ಅನಿಸ್ತೈತಿ ಹಿಂಗ್ ಹೊಡಿತಾರ, ಪಿಚ್ ಚಲೋ ಆಗೈತಿ. ಮೊದ್ಲು ಹಿಂಗ ಇರ್ತಿದ್ವಿ ಪಿಚ್. ವರ್ಷದ IPL ನೋಡಿದ್ರೆ ನಮ್ಗೆ ಅಲ್ಲ, ಮೊದ್ಲು ಆಟಿಟ್ಯೂಡ್ ಇರ್ತಿದ್ದಿಲ್ಲ. ಈಗ ನೀವ ನೋಡ್ರಿ, ಮೊದ್ಲು ನಾವೆಲ್ಲ ಬಂದಾಗ ಫಸ್ಟ್ ಬಾಲ್ ಬಂದ್ ಲೆಫ್ಟ್ ಮಾಡ್ಬೇಕ, ಬೇಸಿಕ್ಸ್ ಹಂಗೆ ಹೇಳ್ಕೊಡ್ತಿದ್ರು ನಮ್ಗೆ. ಬಿಟ್ಟಾಡ, ಸ್ವಲ್ಪ ಹೊತ್ತು ಬಾಲ್ ನೋಡಾಡ, ಸ್ವಲ್ಪ ಸೆಟ್ ಆಗ. ಈಗೇನಿಲ್ಲ, ಫಸ್ಟ್ ಬಾಲ್ ಬಂದು ಹಿಂಗ್ ಮಾಡಿ 6 ಹೊಡಿತಾರೆ ಪಟ್ ಅಂತ ಹೇಳಿ. ಅದ ಆಟಿಟ್ಯೂಡ್ ಚೇಂಜ್ ಆಗ್ಬಿಟ್ಟೈತಿ. ಸೊ ಹಂಗಾಗಿ ನಿಮಗೆ ಈಗ ಈಗ ಸೂರ್ಯಕುಮಾರ್ ಯಾದವ್ ಬರ್ತಾನ, ಫಸ್ಟ್ ಬಾಲ್ 6 ಹೊಡಿತಾನೆ. ಅವನಿಗೆ ನೋಡಿ ಇನ್ನು 10 ಮಂದಿ ಅವ್ ಮಾಡ್ತಾನೆ, ನಾ ಯಾಕೆ ಮಾಡಿ ಹಂಗಿರ್ತೈತಿ. ಈಗ ಧೈರ್ಯ ಜಾಸ್ತಿ. ಎಕ್ಸಾಕ್ಟ್ಲಿ. ನಿಮ್ಮ ಕ್ರಿಕೆಟ್ ಇದ್ರೊಳಗ್ರಿ ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ಯುವರ್ ಡೊಮೆಸ್ಟಿಕ್ ಅಂಡ್ IPL ಕ್ರಿಕೆಟ್ ಹೆಂಗಂದ್ರೆ ಯಾವಾಗ ಅಪ್ ಆಗಿತ್ತು, ಯಾವಾಗ ಡೌನ್ ಆಗಿತ್ತು, ಅದನ್ನ ಯಾವ ಥರ ಹೊರಗೆ ಬಂದಿರೋದ್ರಿಂದ ನಂದ ಸ್ಟಾರ್ಟಿಂಗ್ ನಿಂದ ನೋಡ್ಬೇಕಂತಂದ್ರೆ ನಾ ಧಾರವಾಡದಾಗ ಇದ್ದಾಗ ನಾ ಹೇಳಿದಲ್ರಿ ಕಿಂಗ್ ಇದ್ದೆ ನಾ. ಬಟ್ ಒಂದ್ಸಲ ಇಲ್ಲಿ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ಮೇಲೆ, ಧಾರವಾಡದಿಂದನೂ ನಾ ಸ್ಟೇಟ್ ಆಡಿದ್ದೆ. ಬಂದು ಇಲ್ಲಿ ಬೆಂಗಳೂರಿಗೆ ಬಂದೆಲ್ಲ ಆಡ್ತಿದ್ವಿ. ಅಂಡರ್ 16 ಆಡ್ತಿದ್ವಿ, ಇಲ್ಲಿ ಬಂದು ಆಡ್ತಿದ್ವಿ. ದಟ್ ಈಸ್ ಅ ಡಿಫ್ರೆಂಟ್ ಇದು. ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಫಸ್ಟ್ ಇಲ್ಲಿ ಬಂದಿದ್ದನ ಫಸ್ಟ್ ಒಂದು 2 ವರ್ಷ ರನ್ನ ಬರ್ತಿದ್ದಿಲ್ಲ. 1 ರನ್ ಹೊಡೆದಿಲ್ಲ, ಬರೇ 0-0. ಒಂದು 10-0 ಹೊಡೆದ ಯಾವುದೋ ಒಂದು ಮ್ಯಾಚ್ನಾಗ 1 ರನ್ ಹೊಡೆದಿದ್ದಕ್ಕೆ ನಮ್ಮ ಪ್ಲೇಯರ್ಸ್ ಎಲ್ಲರೂ 100 ಹೊಡೆದಂಗೆ ನನ್ಗೆ ನಿಂತು ಕ್ಲಾಪ್ ಹೊಡೆದಿದ್ದು. ಅಜಿತ್ ಅಗರ್ಕರ್ ಹಂಗ ಮಾಡಿದ್ರು. ಆ ಟೈಪ್ ಅಂತ ಪರಿಸ್ಥಿತಿ ಒಳಗಿದ್ದೆ ನಾ. ಔಟ್ ಆಗೋದು, ಮನಿಗೆ ಬರೋದು. ಯಾಕಂದ್ರೆ ನಾ ಕ್ರಿಕೆಟ್ ಸಂಬಂಧ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದೆ. ಈಗ ಕ್ರಿಕೆಟ್ನಾಗ ಏನ್ ಆಗೋಲ್ತಲ್ಲ, ತಪ್ಪು ಡಿಸಿಷನ್ ತಗೊಂಡೇನೋ, ಹಂಗ ಆ ಥಾಟ್ಸ್ ಎಲ್ಲ ಬರಾಕತ್. ಪ್ಲಸ್ ನಮ್ದು ಹೆಂಗಾಗಿತ್ತು, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಟ್ರಾನ್ಸ್ಫರ್ ತಗೊಂಡು, ನಮ್ಮ ಡ್ಯಾಡಿ ಕೆಲ್ಸನ ಬಿಟ್ಟು ನಮ್ಮ ಮಮ್ಮಿ ಟ್ರಾನ್ಸ್ಫರ್ ತಗೊಂಡು, ನಾ ಕಾಲೇಜ್ ಎಲ್ಲ ಚೇಂಜ್ ಮಾಡಿ ಅಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಮನಿ ತಗೊಂಡು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿದ್ವಿ. ಈಗಿಂತ ತಪ್ಪಾತೇನೋ ಅಂತ ಅನ್ನೋದು ಒಂದು ಥಾಟ್ ಬಂತು. ಡೈಲಿ ಮನೆಗೆ ಹೋಗಿ ಆಡ್ತಿದ್ದೆ. ಬಟ್ ದೆನ್ ಸ್ಲೋಲಿ ಮೇ ಬಿ ಇಟ್ ವಾಸ್ ಅ ಬ್ಯಾಡ್ ಫೇಸ್ ಅಷ್ಟೇ. ದೆನ್ ಹಂಗ ಕಂಟಿನ್ಯೂ ಮಾಡಿದೆ. ನಮ್ಮ ಮನ್ಯಾಗ ಅಂದ್ರೆ ಹಾಡ ಏನಾಕೈತಿ, ಹೆಂಗಿದ್ರು ಕಾಲೇಜ್ ಜಾಯ್ನ್ ಆಗಿ, ಇಲ್ಲಾಂದ್ರೆ ಕಾಲೇಜ್ ಮಾಡ್ತೀನಿ, ಹಿಂಗೇನು ಸ್ಟಡೀಸ್ ಒಳಗೆ ಏನು ಕಮ್ಮಿ ಇಲ್ಲ, ಮಾಡ ಅಂತಂದು ಆಡ್ಕೋತ ಆಮೇಲೆ ಕೆನರಾ ಬ್ಯಾಂಕದ್ದು ಒಂದು ಇದು ಬಂತು, ಏನಂತಾರ ಸೆಂಟೆನರಿ ಕಪ್ ಅಂತ ಮಾಡ್ತಿದ್ರು ಅವ್ರು. ಸೊ ಅವಾಗ ಇವರಿಗೆ ಗೆಸ್ಟ್ ಪ್ಲೇಯರ್ ಆಗಿ ಆಡಿದ್ದೇನೆ. ಅವಾಗಿಂದ ಆ ಟೂರ್ನಮೆಂಟ್ನಾಗ 200 ರನ್ ಹೊಡೆದೇನೆ. ಅವಾಗಿಂದ ನಂಗೆ ಗೈಡೆನ್ಸ್ ಚಲೋ ಸಿಗಾಕತ್ತು. ಅಲ್ಲಿ ಮಟ್ಟ ನಾ ಒಬ್ಬನೇ ಆಗ್ಬಿಟ್ಟಿದ್ದೆ. ಹೋಗೋದು ಆಡೋದು ಬರೋದು ಇಷ್ಟ ಇರುತ್ತೆ. ಯಾರು ಹಿಂಗ ಒಂದು ಟೈಪ್ ಗೈಡ್ ಮಾಡೋರು ಅಥವಾ ಹೇಳ್ಕೊಡೋರು ಯಾರು ಇರಲಿಲ್ಲ. ಕೆನರಾ ಬ್ಯಾಂಕ್ ಜಾಯಿನ್ ಆದ್ಮೇಲೆ ನನಗೆ ಶಿರ್ಗುಪ್ಪಿ ಸರ್, ಇವರೆಲ್ಲ ವಿಜಯ ಭರದ್ವಾಜ್ ಸರ್, ಇವರೆಲ್ಲ ಇದ್ರು. ಅವ್ರು ನಂಗೆ ಹೇಳ್ಕೊಡಕತ್ತಿ, ಹಿಂಗಾಡ ಅವ್ರ ಭರೋಸೆ ಕೊಡಕತ್ತಿ. ದೆನ್ ಆಮೇಲಿಂದ ಐ ಸ್ಟಾರ್ಟೆಡ್ ಡೂಯಿಂಗ್. ದೆನ್ IPL ಮಟನೂ ನಾ ಚಲೋನ ಆಡಿದೆ. ದೆನ್ IPL ಆದ್ಮೇಲೆ ದೇರ್ ವಾಸ್ ಅ ಟೈಮ್ ವೇರ್ ಕರ್ನಾಟಕನಾಗ ನನಗೆ ಚಾನ್ಸ್ ಸಿಗ್ಲಿಕ್ಕತ್ತಿಲ್ಲ. ಸೊ ಡ್ಯಾಡಿ ಅಂದ್ರು, ನೀ ಬೇರೆ ಸ್ಟೇಟಿಗೆ ಯಾಕೆ ಟ್ರೈ ಮಾಡಂಗಿಲ್ಲ. ನನ್ನ ನೆಕ್ಸ್ಟ್ ಕ್ವಶನ್ ಅದೈತಿ, ನೀವು ಹೇಳಕತ್ತಾಗ. ಸೊ ಆ ಟೈಮ್ನಾಗ ನಾ ಗೋವಾಗ ಹೋದೆ. ಗೋವಾಗ ಹೋಗಿ ಟ್ರೈ ಮಾಡಿದೆ ಬೇರೆ ಸ್ಟೇಟ್ ಆಡೋಣ ಅಂತ. ಅಲ್ಲೂ ಮತ್ತೇನೋ ಅವ್ರದ್ದು ಪೊಲಿಟಿಕಲ್ ರೀಸನ್ಸ್ ಅವು ಏನೋ ಇತ್ತು, ಅಲ್ಲೂ ಆಗಂಗಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಚಲೋ ಆಡಿದ್ದೆ ನಾ. 3 ಮ್ಯಾಚ್ನಾಗ 270, 170, 180 ನೋಡಿದ್ದೆ ನಾ. ಬಟ್ ಅಲ್ಲೂ ಆಗಂಗಿಲ್ಲ ಅಂತ ಬೇಡ ಅಂತಂದು ವಾಪಸ್ ಕರ್ನಾಟಕಕ್ಕೆ ಬಂದೆ. ಇಲ್ಲಿ ಬಂದ್ಮೇಲೆ ಇಲ್ಲ ಅಂದ್ರೆ ಒಂದ್ಸಲ ಬಿಟ್ಟು ಹೋದ್ರೆ ನಿಮ್ಗೆ ಮತ್ತೆ ವಾಪಸ್ ತೊಗೊಳಕ್ ಆಗಂಗಿಲ್ಲ, ಹಂಗ ಇನ್ನಂತೆಲ್ಲ ಚಲೋ ಆತ್. ಇನ್ಮೇಲೆ ಅಟ್ಲೀಸ್ಟ್ KPL ಅಂತೂ ಆಡಕ್ ಸಿಗ್ತೈತಿ, ಲೀಗ್ ಆಡಕ್ ಸಿಗ್ತೈತಿ, ಚಲೋ ಮಾಡೋಣ, ಯಾವ್ದಾರ IPL ಟೀಮ್ ತಗೊಂಡ್ರೆ ತಗೋಬಹುದು ಅನ್ನೋ ಆಸೆನಾಗ ಆಡಕ್ ಚಾಲೂ ಮಾಡಿದೆ. ಅವಾಗಿಂದ ಮತ್ತೆ ಇನ್ನ ಚಲೋ ಆಡಕತ್ತೇನೆ. ಯಾಕಂದ್ರೆ ಅದೇ ಹೇಳಿದಲ್ರಿ, ಆಟಿಟ್ಯೂಡ್ ಚೇಂಜ್ ಆಗ್ಬಿಟ್ಟಿತ್ತು. ಸೊ ಅವಾಗ ನಂದು ಇನ್ನ ಚಲೋ ಆಗುತ್ತೆ. ಅಲ್ಲಿ ಮಟ ನನ್ ಬ್ಯಾಂಕ್ ಜಾಬ್ ಹೋಗಿತ್ತು. ಸೊ ಹಾಕೋತ 2019 ಮಟ ಆಡಿದೆ. ಆಮೇಲೆ ಕೋವಿಡ್ ಬಂತು. ಕೋವಿಡ್ನಾಗ ಅನಿಸ್ತು ದಟ್
ಸಾಕು ವಯಸ್ಸು ಆಗಿತ್ತು. ಸೊ ಕ್ರಿಕೆಟಿಗೆ ಹೆಂಗಿದ್ರು ಇನ್ನೇನು IPL ತೊಗೊಳಂಗಿಲ್ಲ, ಇದು ಏನು ತೊಗೊಳಂಗಿಲ್ಲ, ಬರೀ KPL ಅವು ಆಡ್ಕೋತಾ ಇರ್ಬೇಕು. ಅದ್ರ ಬದ್ಲಿ ಸ್ವಲ್ಪ ಮೂವ್ ಆನ್ ಆಗೋನ್, ಹೆಂಗಿದ್ರು 2 ವರ್ಷ ಗ್ಯಾಪ್ ಆಗೈತಿ, ಮೂವ್ ಆನ್ ಆಗೋನ್ ಅಂತ ಹೇಳಿ ನಾ ಕೋಚಿಂಗ್ ಇದ್ರೊಳಗೆ ಬಂದೆ. ಕೋಚಿಂಗ್ ಆಲ್ಸೋ ನಾ ಟ್ರೈನಿಂಗ್ ಇದು ಮಾಡ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗ್, ಬಿಕಾಸ್ ನಂಗೆ ಅದು ಮೊದಲ ಒಂದು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೆ ಅಂತ ಅದ್ರೊಳಗೆ ಬಂದೆ. ಬಟ್ ದೆನ್ ಈಗ level 1 BCCI ಮಾಡ್ಕೊಂಡೆ, ಈಗ level 2 ಬರೋದೈತಿ. ನೀವು ಒಂದು ಇಂಟರ್ವ್ಯೂದಾಗ ಹೇಳೋದು ನೋಡಿದ್ರಿ ನಾನು, ಅಂದ್ರೆ ನೀವು IPL ಆಡಕತ್ತಾಗ ನೀವು ಕೈಗೊಂದು ಬಾಲ್ ಬಿದ್ದ ಇಂಜುರಿ ಆಗಿದ್ದು ನಿಮ್ಗೆ ಅದಂತರ ಅದೇ ಹೇಳಿದಲ್ರಿ ನೀವು, ಫಸ್ಟ್ ಡೇ ಪ್ರಾಕ್ಟೀಸ್ ಇದು ನಡ್ಕಿನ ಬೋನ್ ಅರ್ಧ ಮುರಿದು ಬಿಟ್ಟಿತ್ತು. ಸೊ ಅದಕ್ಕೆ ನಂಗೆ 2010 ಒಂದು ಸೀಸನ್ ನನಗೆ ಆಡಕ್ ಸಿಗ್ಲಿಲ್ಲ. ಬಟ್ ಅದೇ ಸೀಸನ್ 2010 ಚಾಂಪಿಯನ್ಸ್ ಲೀಗ್ ಆಡಿದೆ, ಅಲ್ಲಿ ಪರ್ಫಾರ್ಮೆನ್ಸ್ ಚಲೋ ಇತ್ತು. ನೆಕ್ಸ್ಟ್ ಇಯರ್ IPL ಗೆ ನನಗೆ ಒಂದೇ ಮ್ಯಾಚ್ ಸಿಕ್ತು, ಅದು ಚೆನ್ನೈ. ಅದೇ ಲಾಸ್ಟ್. ಅಲ್ಲೇ ನನಗೆ ನಾವು ಬೌಲಿಂಗ್ ಹಾಕಿದೆ, ಐ ಥಿಂಕ್ ಸೆಕೆಂಡ್ ಓವರ್ ಡುಪ್ಲಿಸಿ ಕೈಯಾಗಿ ಸಿಕ್ಕೊಂಡೆ, ಅವ ಹೊಡೆದ ಲಾಸ್ಟ್. ಆಮೇಲೆ 17th ಓವರ್ ಏನೋ ಹಾಕಿದೆ, ಧೋನಿ ಕೈಯಾಗಿ ಸಿಕ್ಕೊಂಡೆ, ಅವ ಹೊಡೆದ. ಅಲ್ಲೇ ಕರಿಯರ್ ಕ್ಲೋಸ್. ಅದಾದ್ಮೇಲೆ ಹಂಗೆ ಭಾಳ ಮಂದಿ ಜೊತೆ ಆಗೈತಿ, ಇನ್ನ ಕೆಟ್ಟ ಹೊಡಿಸ್ಕೊಂಡಾರ. ಬಟ್ ಅವ್ರಿಗೆ ಮತ್ತೆ ಚಾನ್ಸ್ ಸಿಕ್ತಿತ್ತು, ಪ್ರಾಬ್ಲಿ ಅವ್ರಿಗೆ ಬ್ಯಾಕಿಂಗ್ ಎಲ್ಲ ಚಲೋ ಇತ್ತು, ನನಗೆ ಆ ಚಾನ್ಸ್ ಸಿಗ್ಲಿಲ್ಲ. ಬಟ್ ಇಟ್ಸ್ ಓಕೆ, ಎಷ್ಟು ಆಡಿದ್ವಿ ನಮ್ಮ ದಮ್ಲೆ ಆಡಿದ್ವಿ, ಎಷ್ಟು ಆಡಿದ್ವಿ ಪರ್ಫಾರ್ಮ್ ಮಾಡಿದ್ವಿ, ಸಿಗ್ಲಿಲ್ಲ ಅಂದ್ರೆ ಅದು ನಮ್ಮ ಕೈ ಆಗಿಲ್ಲ. ಸೊ ಬೆಸ್ಟ್ ಪ್ಲೇಯರ್ಸ್ ಬೆಸ್ಟ್ ಕೋಚ್ ಆಗತಾನ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮತ್ತೆ ಇನ್ನೊಂದು ಏನಂದ್ರೆ ಸಕ್ಸಸ್ ಆಸ್ ಎ ಪ್ಲೇಯರ್ ಅವ್ರಿಗೆ ಕೋಚ್ ಆಗಿ ಸಿಗತ್ತೇನಂತ? ನಾ ಸಿಗಬಹುದ್ರಿ, ಬಟ್ ಸಿಗ್ತೈತೆ ಪರ್ಸೆಂಟೇಜ್ ಸಿಗ್ತೈತೆ ಅಂತ ಹೇಳಕ್. ಸಿ ದೇರ್ ಇಸ್ ನೋ ಒನ್ ಟೈಪ್ ಗ್ಯಾರಂಟಿಡ್ ಅಂತಂದು ಲೈಫ್ನಾಗ ಏನೂ ಇಲ್ಲ. ಒಂದ್ ಚಲೋ ಪ್ಲೇಯರ್ ಒಂದ್ ಚಲೋ ಕೋಚು ಆಗ್ಬೋದು, ಅಥವಾ ಒಬ್ಬ ಯಾರೋ ಸಾಮಾನ್ಯ ಮನುಷ್ಯನೂ ಚಲೋ ಕೋಚ್ ಆಗ್ಬೋದು. ಅದ್ರೊಳಗ ಹಿಂಗ ಗ್ಯಾರಂಟಿಡ್ ಅಂತ ಏನು ಹೇಳಕ್ ಆಗಂಗಿಲ್ಲ. ಸಿಗ್ತೈತಿ ಅಥವಾ ಸಿಗಂಗೇ ಇಲ್ಲ ಅನ್ನೋದನ್ನ ಅನ್ನಕ್ ಆಗಂಗಿಲ್ಲ. ಎಷ್ಟೋ ಮಂದಿ ಚಲೋ ಕೋಚಸ್ ಅದಾರ ಹೂ ಹ್ಯಾವ್ ನೆವರ್ ಪ್ಲೇಡ್ ಕ್ರಿಕೆಟ್. ಎಷ್ಟೋ ಮಂದಿ ಚಲೋ ಪ್ಲೇಯರ್ಸ್ ಅದಾರ ಹೂ ಹ್ಯಾವ್ ನೆವರ್ ಬಿಕಮ್ ಕೋಚಸ್. ಈಗ ಸಚಿನ್ ತೆಂಡೂಲ್ಕರ್ ಅವ್ರಕಿಂತ ದೊಡ್ಡ ಪ್ಲೇಯರ್ ಬೇಕಾ? ಅವ್ರ ಕೋಚ್ ಆಗಿಲ್ಲ. ಅದು ಅವ್ರ ಪರ್ಸನಲ್ ಇದೆ. ಈಗ ಸ್ವಲ್ಪ ಮಂದಿಗೆ ಅನಿಸ್ತೈತಿ ಕೋಚ್ ಆಗ್ಬೇಕ, ಹಿಂಗ ಆಗ್ಬೇಕು. ಅಂಡ್ ಕೋಚ್ ನಾಟ್ ನೆಸೆಸರಿಲಿ ಈಗ ನಾ ಯಾವ್ದಾರ ಒಂದು ಟೀಮಿಗೆ ಮಾಡಿದೆ ಅಥವಾ ನಾ ಯಾವ್ದಾರ ಒಂದು ಕಂಟ್ರಿದ ಕೋಚ್ ಆದೆ ಅಂದ್ರನ ನಾ ಕೋಚ್, ಅವ್ರಿಗೆ ಗೆಲ್ಲಿಸ್ಕೊಟ್ರನ ನಂದು ಸಕ್ಸಸ್, ಹಂಗಂತಲ್ಲ. ಸ್ವಲ್ಪ ಮಂದಿ ದೇ ಸ್ಟೇ ಬಿಹೈಂಡ್ ದ ಸೀನ್ಸ್ ಅಂಡ್ ವರ್ಕ್. ಈಗ ನಾ ನಾಟ್ ಶೋರ್ ಅದು ಖರೇನೋ ಇಲ್ಲೋ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಫೇಸ್ಬುಕ್ ನಲ್ಲಿ ನೋಡತ್ತಿದ್ದೆ, ಅಭಿಷೇಕ್ ಶರ್ಮಾ ಅವನಿಂದ ಯುವರಾಜ್ ಸಿಂಗ್ ವರ್ಕ್ ಮಾಡತ್ತಾರ. ಹೌದು. ಸೊ ಈ ಟೈಪ್ ದಟ್ ಆಲ್ಸೋ ಇಸ್ ಕೋಚಿಂಗ್. ಸೊ ಹಿ ಈಸ್ ಆಲ್ಸೋ ಹೆಲ್ಪಿಂಗ್ ಹಿಮ್. ಪರ್ಸನಲ್ ಮೇ ಬಿ ಕೋಚ್ ಇರ್ಬೋದು. ಎಂಡ್ ಆಫ್ ದ ಡೇ ನಾ ಏನಾರು ನಿಮ್ಗೆ ಕಲಿಸ್ಕೊಟ್ಟೆ ಅಂದ್ರೆ ನಾ ಕೋಚ್ ಆಗ್ತೀನಿ, ಗುರು ಆಗ್ತಾರೆ. ಸೊ ಇಫ್ ಯುವರಾಜ್ ಸಿಂಗ್ ಇಸ್ ಡೂಯಿಂಗ್ ದಟ್, ಯು ಆರ್ ವೆರಿ ಗುಡ್ ಪ್ಲೇಯರ್, ನಾವು ಹಿ ಇಸ್ ಪ್ರೊಡ್ಯೂಸ್ಡ್ ಅ ವೆರಿ ಗುಡ್ ಕ್ರಿಕೆಟರ್, ಅವನು ಚಲೋ ಕೋಚ್ ಆದಲ್ರಿ. ಅವನು ಪರ್ಸನಲ್ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಟೀಮ್ ಕೋಚ್ ಮಾಡೋದು, ಬಟ್ ಹಿ ಇಸ್ ಅ ಗುಡ್ ಕೋಚ್. ಸೊ ಡಿಪೆಂಡ್ ಆಕೈತೆ ಅವ್ರವ್ರ ಪರ್ಸನಲ್ ಲೈಕಿಂಗ್. ಸ್ಟ್ಯಾಟ್ಸ್ ನೋಡಕ್ ಹೋಗ್ಬಾರ್ದು, ಕೋಚ್ ನೋಡ್ಬೇಕು. ಅಂದ್ರೆ ಈಗಿನ ಜನರೇಷನ್ ಹಂಗಾಗಿದೆ. ಅಂದ್ರೆ ಯಾರೊಬ್ರು ಕೋಚ್ ಹಾಕಾರ ಅಂದ್ರೆ ಹೋಗಿ ಅವ್ರು ಸರ್ಚ್ ಮಾಡ್ತಾರ, ಸ್ಟ್ಯಾಟ್ಸ್ ಮಾಡ್ತಾರೆ. ನಾಟ್ ನೆಸೆಸರಿ. ಆಮೇಲೆ ಕೋಚಿಂಗ್ನಾಗು ಬೇರೆ ಬೇರೆ ಸ್ಟೈಲ್ಸ್ ಅದಾವ, ಬೇರೆ ಬೇರೆ ದ ವೇ ಯು ಹ್ಯಾಂಡಲ್ ಪ್ಲೇಯರ್ಸ್, ದ ವೇ ಯು ಅಪ್ರೋಚ್ ಸರ್ಟನ್ ಥಿಂಗ್ಸ್. ಈಗ ಸ್ವಲ್ಪ ಕೋಚಸ್ ಹೆಂಗಿರ್ತಾರ, ನಾ ಹಿಂಗ ಆಡೇನಂತಂದ್ರೆ ನಂದು ಎಲ್ಲಾರು ಹಂಗ ಆಡ್ಬೇಕು, ಹಂಗಿರ್ತ, ಅದು ಬಹಳ ಹಂಗಿರ್ತಾರ. ಈಗ ಸ್ವಲ್ಪ ಕೋಚಸ್ ಹೆಂಗಿರ್ತಾರ ಅಂತಂದ್ರೆ ನೀವ್ ಹೆಂಗಾರ ಆಡ್ಕೊಂಡು ಹೋಗ್ರಿ, ಒಟ್ಟು ಗೆಲ್ರಿ, ನೀವು ಆಡ್ರಿ, ನಿಮ್ಗೆ ಅಲ್ಲ ಹಂಗಲ್ಲ. ಸ್ವಲ್ಪ ಕೋಚಸ್ಗೆ ಸಂಬಂಧ ಇರಂಗಿಲ್ಲ ಅವ್ರಿಗೆ. ಬಿಕಾಸ್ ನಾ ಒಂದ್ ಲೆವೆಲ್ ಆಡೇನಿ, ನಂಗೆ ಕೋಚಿಂಗ್ ಆಪರ್ಚುನಿಟಿ ಸಿಗ್ತೈತಿ ಎಲ್ಲೋ ಒಂದ್ ಕಡೆ. ನೀವ್ ಹೆಂಗಾರ ಆಡ್ಕೊಂಡು ಹೋಗ್ರಿ, ನಂಗೆ ಸಂಬಂಧ ಇಲ್ಲ ಅನ್ನೋ ಗೊತ್ತ ಕೂತಿರ್ತಾರೆ. ಗೆದ್ರು ಅಷ್ಟೇ ಬಿಟ್ರು ಅಷ್ಟೇ. ಈ ವರ್ಷ ಇಲ್ಲ ಅಂದ್ರೆ ನಂಗೆ ನೆಕ್ಸ್ಟ್ ಇಯರ್ ಇನ್ನೊಂದ್ ಕಡೆ ಸಿಗ್ತೈತಿ, ಜಸ್ಟ್ ಬಿಕಾಸ್ ನಾ ಆಡೇನೆ ಹಂಗಿರ್ತೈತಿ. ಸ್ವಲ್ಪ ಹೆಂಗಿರ್ತದೆ, ನಿಂಗೆ ಹೆಂಗ್ ಬೇಕಂಗ ಆಡ, ನಿಂಗೆ ಏನಾರ ತ್ರಾಸ ಅನಸ್ತ, ನಿಂಗೆ ಏನಾರ ತಪ್ಪು ಅನಸ್ತಂದ್ರ ನಾ ಹೇಳ್ತೀನಿ, ಹಿಂಗಿರ್ತಾರೆ. ಸೊ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಕೋಚಿಂಗ್. ಯಾವಾಗ ಯಾವ್ದು ಕ್ಲಿಕ್ ಆಗ್ತೈತಿ ಏನು ಹೇಳಕ್ ಆ ಟೈಮ್ ಯಾಗೂ ಡಿಪೆಂಡ್ ಆಗ್ತದೆ. ಎಕ್ಸಾಕ್ಟ್ಲಿ. ಸರ್ ನೆಕ್ಸ್ಟ್, ನಿಮ್ಮ ಜೀವನದಾಗ ನೀವು ಎಟ್ ಎ ಟೈಮ್ ಅತಿ ಹೆಚ್ಚು ರೊಕ್ಕ ನೋಡಿದ್ಯಾವ? ಅಂದ್ರೆ ಒಮ್ಮೆ ಅಷ್ಟು ರೊಕ್ಕ ಕೈಯಾಗ ಬಂದಿತ್ತು? ನಾ IPL ಟೈಮಂಗ. ಯಾಕಂದ್ರ ಅವಾಗ ನಮ್ಗ ಫಸ್ಟ್ ಆಫ್ ಆಲ್ ಅಷ್ಟು ರೊಕ್ಕ ನಮ್ಗೆ ಇರ್ತಿದ್ದಿಲ್ಲ. ಇವನ್ ನಾವು ರಂಜಿ ಟ್ರೋಫಿ ಆಡ್ದಾಗ ಅವಾಗ ನಮಗೆ ಎಷ್ಟು 40,000 ವಾಸ್ ನಮ್ಗೆ ಮ್ಯಾಚ್ ಫೀಸ್ ಇತ್ತು ಅವಾಗ. ಒಂದ್ ಮ್ಯಾಚ್ ಅಲ್ಲ, ಒಂದ್ ಮ್ಯಾಚ್ ಇದ್ದೇನೋ 40,000 60,000 ಇಷ್ಟೇನೋ ಇತ್ತು ಮ್ಯಾಚ್ ಫೀಸ್. ಇಷ್ಟು ಲಂಸಮ್ ರೊಕ್ಕ IPL ನಾಗ ನಮ್ದು
ಇದಕ್ಕೆ 20 lakhsಗೆ ಇದಾಗಿದ್ದೆ ನಾನು ತೊಗೊಂಡಿದ್ರೆ. ಅದು ಬೇಸ್ ಪ್ರೈಸ್ ಎಷ್ಟಿತ್ತು? ಅವಾಗ ಬೇಸ್ ಪ್ರೈಸ್ ಅನ್ನೋದು ಇರ್ಲಿಲ್ಲ. ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಕ್ಯಾಪ್ಡ್ ಪ್ಲೇಯರ್ಸ್ ಅಂತ ಇರ್ತಿತ್ತು. ಅನ್ಕ್ಯಾಪ್ಡ್ ಪ್ಲೇಯರ್ಸ್ 20 lakhs ಇತ್ತು. ಕ್ಯಾಪ್ಟ್ ರಂಜಿ ಟ್ರೋಫಿ ಎಲ್ಲ ಆಡಿದವ್ರು ಕ್ಯಾಪ್ಟ್ ಪ್ಲೇಯರ್ಸ್ ಇರ್ತಾರಲ್ಲ, ಅಥವಾ ಏನೋ ಒಂದು ಸರ್ಟನ್ ಇಂಡಿಯಾ ಏನೋ ಆಡಿದವ್ರು ದುಲೀಪ್ ಆಡಿದವ್ರು ಒಂದು 30 lakhs. ಆಮೇಲೆ ಅದ್ರ ಮುಂದೆ ಹಿಂಗೆ ಸೋ ಅದೇನೋ ಇತ್ತು. ಬಟ್ ನನಗೆ ನಾ 20 lakh ಬ್ರಾಕೆಟ್ನಾಗ ಬರ್ತಿದ್ದೆ. ಸೊ ಆ 20 lakhs ವಾಸ್ ಅ ಬಿಗ್ ಅಮೌಂಟ್ ಫಾರ್ ಮೀ. ಅವಾಗ ಮೋರ್ ದೆನ್ 20 lakhs ಅದು ನಮ್ಗೆ ಟೂರ್ನಮೆಂಟ್ ಆದ್ಮೇಲೆ ಬ್ಯಾಂಕ್ ಅಕೌಂಟಿಗೆ ಬರ್ತೈತಿ. ಅದು ಬಂದಾಗ ಬರ್ತೈತಿ ಟ್ಯಾಕ್ಸಿಗೆ ಕಟ್ ಆಗಿ. ಬಟ್ ನಮಗೆ ಪ್ರಯರ್ ಟು ದಟ್ ನಮಗೆ ಡೈಲಿ ಅಲೌನ್ಸ್ ಕೊಡ್ತಿದ್ರು. ಅವಾಗ ನಮ್ಗೆ $100 ಪರ್ ಡೇ ಇತ್ತು. ಅವಾಗ $100 ಐ ಥಿಂಕ್ 8,600 ಈಗ. ಅವಾಗ 4,000 ಏನೋ ಸಿಕ್ತಿ ಅಲ್ಲ, 4,000 40 ರೂಪೀಸ್ ಏನೋ ಇತ್ತು ಅವಾಗ ಡಾಲರ್. ನಮಗೇನು ಮಾಡ್ತಿದ್ರು, 10 ದಿವಸದ ಅಲೌನ್ಸ್ ಒಂದಸಲೇ ಕ್ಯಾಶ್ ಕೊಡ್ತಿದ್ರು. ಅದು ನಮ್ಗೆ ನಮ್ದು ಡೈಲಿ ಊಟ ಮಾಡಾಕ ಅದಕ್ಕಿದಕ್ಕಂದು ಕೊಡ್ತಿದ್ರು. 40,000 ಬಂದ್ಬಿಡ್ತೈತಿ. ಅದು ನಾ ಬ್ಯಾಂಕ್ನಾಗ ಇದ್ರು ನನಗೆ ಅಷ್ಟು 40,000 ಹಿಂಗೆ ಕೈಯಾಗ ಹಿಂಗೆ ಹಿಡ್ಕೊಂಡಿದ್ದು ನನಗೆ. ಯಾಕಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ನಮ್ಗೆ ಕ್ಯಾಶ್ನಾಗ ಕೊಡ್ಸಂಗಿಲ್ಲ. ಅಷ್ಟು ರೊಕ್ಕ ಹಿಡ್ಕೊಂಡು ನಮಗೆ ಅಭ್ಯಾಸ ಇರಲಿಲ್ಲ. ಸೊ ಅವಾಗ ಹುಚ್ಚತನ ಮಾಡ್ತಿದ್ವಿ. ಹೋಗಿ ಶಾಪಿಂಗ್ ಮಾಡಿದೆ, ಅದನ್ನ ತಗೊಂಡೆ ಇದನ್ನ ತಗೊಂಡೆ ಅವೆಲ್ಲ ಮಾಡ್ತಿದ್ವಿ. ಈಗ ವಿಚಾರ ಮಾಡಿದ್ರೆ ಅದು 40 ರೂಪಾಯಿ ಉಳಿಸ್ಕೋಬೇಕಾಗಿತ್ತು ಅಂತ ಅನಿಸ್ತಿತ್ತು. ಬಟ್ ಯಾ ಡ್ಯೂರಿಂಗ್ IPL ಎಸ್ ಅವಾಗ ನಮಗೆ ಸಿಕ್ತಿತ್ತು, ಚಲೋ ರೊಕ್ಕ ಸಿಕ್ತಿತ್ತು. ಬಟ್ ದಟ್ ವಾಸ್ ಡೈಲಿ ಅಲೌನ್ಸ್. ನಮ್ಗೆ ಏನಾಗ್ತಿತ್ತು ಅಂತಂದ್ರೆ ಅವ್ರು 5 ಸ್ಟಾರ್ನಾಗ ಇಡ್ತಿದ್ರು. ITCನಾಗ ಅಲ್ಲೆಲ್ಲ ಒಂದೊಂದು ಊಟಕ್ಕೆ 2,000-3,000 ರೂಪಾಯಿ. ನಾವು ಎಲ್ಲೆಲ್ಲಿ ಊಟ ಮಾಡೋದು, ಅದಕ್ಕೆ ಅವ್ರು ನಮಗೆ ಕ್ಯಾಶ್ ಕೊಡ್ತಿದ್ರು. ನಾವು ಹೊರಗೆ ಹೋಗಿ ಕುಡ್ಲಾನಾಗ ಅಲ್ಲಿ ಎಲ್ಲೇ ಹೋಗಿ ತಿಂದು ಬರ್ತಿದ್ವಿ. ಸೊ ಅವಾಗ ದಟ್ ವಾಸ್ ದ ಮೂಮೆಂಟ್ ನಾ ಜಾಸ್ತಿ ರೊಕ್ಕ ನೋಡಿದ್ದೆ. ಬಟ್ ಇಬ್ರು ಮಾಮ್ ಡ್ಯಾಡ್ ಬ್ಯಾಂಕರ್ಸ್ ಇರೋದು ಹಾಳಾಗ್ಲಿಲ್ಲ, ಅದೊಂದು ಚಲೋ. ವಿಜಯ್ ಮಲ್ಯ ಹೋದ್ಮೇಲೆ RCB ಮ್ಯಾನೇಜ್ಮೆಂಟ್ ಕರ್ನಾಟಕ ಪ್ಲೇಯರ್ಸ್ ಸೆಲೆಕ್ಟ್ ಮಾಡ್ತಿಲ್ಲ. ಯಾಕೆ ಸರ್ ಕರ್ನಾಟಕ ಪ್ಲೇಯರ್ಸ್ RCB ಆಡುವಷ್ಟು ಕೆಪಾಸಿಟಿ ಇಲ್ಲ ಏನಂತ? ಐತ್ರಿ, ಭಾಳ ಐತಿ. ನೀವೇ ಈಗಾರ ನಾವು ಮಾತಾಡತಿದ್ವಿ, ಎಷ್ಟು ಮಂದಿ ಕರ್ನಾಟಕ ಪ್ಲೇಯರ್ಸ್ ಬೇರೆ ಟೀಮ್ಸಿಗೆ ಆಡತ್ತಾರ ನೋಡ್ರಿ. KL ರಾಹುಲ್, ಮನೀಶ್ ಪಾಂಡೆ, ಮಯಾಂಕ್ ಅಗರ್ವಾಲ್, KC ಕರಿಯಪ್ಪ, ಪ್ರಸಿದ್ಧ ಕೃಷ್ಣ, ಕರುಣ್ ನಾಯರ್, ಅಭಿನವ್ ಮನೋಹರ್, ಶ್ರೇಯಸ್ ಗೋಪಾಲ್, ಕೃಷ್ಣಪ್ಪ ಗೌತಮ್, ವಿದ್ವತ್ ಕಾವೇರಪ್ಪ, ಈಗ ಅವರೆಲ್ಲ. ಇದಕ್ಕಿಂತ ಮೊದ್ಲು ಇನ್ನ ಭಾಳ ಮಂದಿ ಇದ್ರು ಪ್ಲೇಯರ್ಸ್. ಎಲ್ಲರೂ ಕರ್ನಾಟಕದವರು. ಈಗ ನಮ್ಮವ್ರು ತಗೊಳಂಗಿಲ್ಲ ಅಂತಂದ್ಮೇಲೆ ಏನ್ ಮಾಡಕ್ಕಾಕೈತಿ? ಸೊ ವಿಜಯ್ ಮಲ್ಯ ಇದ್ದಾಗ ಬೇರೆನೇ ಇರ್ತಿತ್ತು. ಟು ಬಿ ವೆರಿ, ಅವ್ರು ಏನ್ ಮಾಡ್ಯಾರ ದಟ್ ಈಸ್ ಒನ್ ಆಲ್ ಸೆಕೆಂಡ್ರಿ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್ ದೇರ್ ವಾಸ್ ಅ ಸರ್ಟನ್ ಏನಂತಾರೆ ನಿಮ್ಗೆ ಲೈಕಿಂಗ್ ಕರ್ನಾಟಕ ಪ್ಲೇಯರ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಇತ್ತು. ಇಲ್ಲಿ ನಾವು ಚಲೋ ಮಾಡಿದ್ರೆ ಒಂದು ಚಾನ್ಸ್ ಸಿಗ್ತೈತೆ ಅನ್ನೋದೊಂದು ಭರೋಸೆ ಇತ್ತು. ಅಂಡ್ ಬರೇ ವಿಜಯ್ ಮಲ್ಯ ಅಂತಲ್ಲ, ಇವನ್ ವಿಜಯ್ ಮಲ್ಯ ಇದ್ದಾಗ್ಲೂ ನೀವು ನೋಡ್ರಿ, ನಿಮ್ಗೆ ಸಪೋರ್ಟ್ ಸ್ಟಾಫ್ನಾಗ ವೆಂಕಟೇಶ್ ಪ್ರಸಾದ್ ಇದ್ರು, ಅನಿಲ್ ಕುಂಬ್ಳೆ ಇದ್ರು, ವಿಜಯ್ ಭರದ್ವಾಜ್ ಸರ್ ಇದ್ರು. ಇವರೆಲ್ಲ ಇರೋದ್ರಿಂದ ನಿಮಗೆ ಅಬ್ವಿಯಸ್ಲಿ ನಿಮಗೆ ಸಪೋರ್ಟ್ ಸ್ಟಾಫ್ನಾಗ ಅವರೆಲ್ಲ ಅದಾರ ಅಂತಂದ್ರೆ ದೇ ವುಡ್ ಪ್ರಿಫರ್ ಕರ್ನಾಟಕ ಪ್ಲೇಯರ್ಸ್. ಈಗ ನಾವು ಇಲ್ಲಿ ಮಂದಿಗ ನೀವು ಚಾನ್ಸ್ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಒಂದು ಹೆಸರು ಇಟ್ಕೊಂಡು ನೀವು ಕರ್ನಾಟಕದವ್ರಿಗೆ ನೀವು ಚಾನ್ಸ್ ಕೊಡಂಗಿಲ್ಲ ಅಂತ ಏನ್ ಮಾಡ? ಈಗೂ ನೋಡ್ರಿ, ಸುಮ್ ಹೆಸರು ಪೂರ್ತಕ್ ಒಬ್ರಿಬ್ರಿಗೆ ತಗೋತಾರ, ಅವ್ರಿಗೆ ಚಾನ್ಸ್ ಕೊಡಂಗಿಲ್ಲ ಬಿಡಂಗಿಲ್ಲ. ಈಗ ಮನೋಜ್ ಪಾಂಡೆಗೆ ಎಂತ ಚಲೋ ಆಲ್ರೌಂಡರ್, ಅವನಿಗೆ 2-3 ವರ್ಷದಿಂದ ತಗೊಂಡು ಕುಡಿಸ್ಯಾರ, ಒಂದ್ ಮ್ಯಾಚ್ ಅವನಿಗೆ ಚಾನ್ಸ್ ಕೊಡೋರು. ಬೇರೆಯವ್ರು ಹೆಂಗಿರು ಹೊಡಸ್ಕೊಳತ್ತಾರ, ಕೊಟ್ಟು ನೋಡ್ರಿ ಯಾರು ಅವ ಏನಾರ ಚಲೋ ಮಾಡ್ಬೋದು. ಕೊಡಂಗಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಕೈತಿ? ನಾವು ಅದನ್ನ ಹೇಳ್ತಿದ್ವಿ, ಅನುಜ್ ರಾವತ್ ಕೊಟ್ಟ ಚಾನ್ಸ್ ಇವ್ 2 ಮ್ಯಾಚ್ ಕೊಟ್ಟಿದ್ರೆ ಹಾಕಿತ್ತಂತ. ಎಕ್ಸಾಕ್ಟ್ಲಿ. ನಿಮ್ಗೆ ಡೆತ್ನಾಗ ಹೊಡೆಯವ್ರು ಯಾರು ಇಲ್ಲ. ನಿಮ್ಗೆ ಬ್ಯಾಟಿಂಗ್ ಸ್ಟಾರ್ಟಿಂಗ್ 4-5 ಬ್ಯಾಟ್ಸ್ಮನ್ ಬಿಟ್ರೆ ನಿಮ್ಗೆ ನಂಬರ್ 7, ನಂಬರ್ 8 ಬಂದ್ ಸ್ವಲ್ಪ ಹೊಡೆದು ಗಿಡದು ಕೊಡೋರು ಅಂತ ಲಾಸ್ಟ್ ಟೈಮ್ ಒಂದ್ಸಲ ದಿನೇಶ್ ಕಾರ್ತಿಕ್ ಬಂದ್ ಮಾಡಿದ. ಅದ್ ಬಿಟ್ರೆ ನಿಮ್ಗೆ ಆ ಪೊಸಿಷನ್ ಬಂದ ನಿಮ್ಗೆ ಹೊಡೆದು ಕೊಡೋರು ಅಂತ ಯಾರು ಇಲ್ಲ. ಮನೋಜ್ ಪಾಂಡೆಗೆ ನಿಮ್ಗೆ ಮಹಾರಾಜ ಟ್ರೋಫಿ KPL ನಾಗ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಹೊಡ್ಯಾತನ. ಕೊಟ್ಟು ನೋಡ್ರಿ ಚಾನ್ಸ್. ಈಗ ನೀವು ತಗೊಂಡ್ರಿ ಅವನಿಗೆ ಏನ್ ಕುಡ್ಸಾಕ್ ತಗೊಂಡ್ರಿ ಅಥವಾ ನೆಟ್ನಾಗ ಬೌಲಿಂಗ್ ಮಾಡಕ್ ತಗೊಂಡ್ರಿ, ಕೊಡ್ರಿ ಚಾನ್ಸ್, ಆಡ್ಲಿ ಅವ. ಯು ನೆವರ್ ನೋ ಯಾರು ಯಾವಾಗ ನಿಮ್ಗೆ ಕ್ಲಿಕ್ ಆಗ್ತಾರ ಅಂತ ಹೇಳಕ್ಕಾಗಲ್ಲ. ಅವ್ರು ಬರೀ ಏನ್ ಮಾಡ್ತಾರ್ರಿ, ಅವ ಅಲ್ಲಿ ಹೊಡೆದ, ಓಕೆ ತಗೊಂಡ್ ಕುಡ್ಸೋನು ಅವನಿಗ, ಈಸ್ ನಾಟ್ ಗುಡ್ ಇನಫ್ ಅಂತ. ಹಂಗ ನೋನ್ ಇಸ್ ಗುಡ್ ಇನಫ್. ಯಾರು ನಿಮ್ಗೆ ಆ ಲೆವೆಲ್ ನಿಮ್ಗೆ ಗ್ಯಾರಂಟಿ ಕೊಡಕ್ಕಾಗಲ್ಲ, ಪರ್ಫಾರ್ಮ್ ಮಾಡೇ ಮಾಡ್ತಾನೆ. ಇವನ್ ಫಾರ್ ದಟ್ ಮ್ಯಾಟರ್ ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡೇ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಅವ್ನು ಒಂದು ಬ್ಯಾಡ್ ಪ್ಯಾಚ್ ಅವನು ಮಾಡದೇ ಇರ್ಬೋದು. ಹಂಗ ನೀವು ಕ್ಲೋಸ್ಡ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದ್ರೆ ಫ್ಲಾಪ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದ್ರದ್ದು ಮೇನ್ ರೀಸನ್ ಇಸ್ ನಿಮ್ಗೆ ಅಲ್ಲಿ ಕೋಚಿಂಗ್ ಸ್ಟಾಫ್. ನಾವು ಬರೇ ಮ್ಯಾನೇಜ್ಮೆಂಟ್ ಅಂತೇವ್ರಿ. ಮ್ಯಾನೇಜ್ಮೆಂಟ್ ಎಷ್ಟ್ರ ಮಟ್ಟ ಅಂತಂದು ಇದು ಮಾಡ್ತಾರೆ, ಇಂಟರ್ಫಿಯರ್ ಆಗ್ತಾರೆ. ಎಂಡ್ ಆಫ್ ದಿ ಡೇ ಕ್ರಿಕೆಟ್ ಬಗ್ಗೆ ಗೊತ್ತಿರೋರು ನಿಮ್ಗೆ ಸಪೋರ್ಟ್ ಸ್ಟಾಫ್ ಅವ್ರಿ, ಅವ್ರಿಗೆ ಗೊತ್ತಿರ್ತೈತಲ್ಲ, ಮತ್ತೆ ಅವರೇ ತಗೋಬೇಕಲ್ರಿ ಪ್ಲೇಯರ್ಸಿಗೆ. ಆಪ್ಷನ್ನೇ ಕುಂತಾಗ ಅವರೇ ಹೇಳ್ಬೇಕು, ಇವ್ ಚಲೋ ಅದ, ಇವ್ನು ತಗೋರಿ ಅಂತ. ಅಲ್ಲೆಲ್ಲರೂ ನಿಮ್ಗೆ ಹೊರಗಿನವ್ರು ಬಂದಾಗ ಏನ್ ಮಾಡ್ತಾರ?
ಹೊರಗೆ ಹೋಗಿ ಹುಡುಕ್ತಾರೆ ಪ್ಲೇಯರ್ಸಿಗೆ. ಇಲ್ಲಿ ಲೋಕಲ್ ಟ್ಯಾಲೆಂಟ್ ಹುಡುಕ್ಬೋದು. ಅದೊಂಥರ ಟ್ರೋಲ್ ಆಕೈತಿ ನಮ್ ಕಡೆ. ಕರ್ನಾಟಕ ಪ್ಲೇಯರ್ಸ್ ಒಂದ್ ಇಬ್ರು ತಗೋತಾರೆ, ಯಾಕಂದ್ರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಕನ್ನಡದಾಗ ಇರ್ಸಾಕ, ದಸರಾ ಹಬ್ಬದ ಶುಭಾಶಯಗಳು ಅಂತ ಕನ್ನಡದಾಗ. ಕರೆಕ್ಟ್. ಈಗ ವೈಶಾಖಿಗೆ ತಗೊಂಡ್ರೆ ವೈಶಾಖ್ ನೋಡ್ರಿ ಇಂಡಿಯನ್ ಟೀಮಿಗೆ ಆಡಿದ ಮತ್ತೆ. ಸೊ ನಿಮ್ಗೆ ಹಂಗ ನೀವು ವೈಶಾಖಿ ನೋಡ್ರ ಅವ ಎಷ್ಟು ವರ್ಷದಿಂದ ಪರ್ಫಾರ್ಮ್ ಮಾಡ್ಕೋತ ಬರತಾನ KPL ನಾಗ. ಅವ್ನಿಗೆ ಕೊಟ್ರೆ ಚಾನ್ಸ್ ಕೊಟ್ರೆ ಮಾಡಿದ. ಸೇಮ್ ಅವ್ನಿಗೆ ಬೇರೆಯವ್ರಿಗೂ ಚಾನ್ಸ್ ಕೊಟ್ಟು ನೋಡ್ರಿ, ಅವ್ ಪರ್ಫಾರ್ಮ್ ಮಾಡ್ದಂಗ ಬೇರೆಯವರು ಪರ್ಫಾರ್ಮ್ ಮಾಡತ್ತಾರ. ವೈಶಾಖ್ ಜೊತೆ ಇನ್ನೊಂದಿಬ್ರು ಮಂದಿಗೆ ನೀವು ಚಾನ್ಸ್ ಕೊಡ್ರಿ, ಡೆಫಿನೆಟ್ಲಿ ಹೊಡಿತಾರೆ. ಯಾಕೆ ಹೊಡ್ಯಾಕ? ಅದೇನ್ ಆಡ್ಲಾರ್ದಂತ ಬೌಲಿಂಗು ಇದು ಮಾಡದಂತ ಏನಿಲ್ಲ. ವೈಶಾಖ್ 135 140 ಹಾಕ್ತಾನ, ಅಲ್ಲೂ 135 ಅಲ್ಲೂ 140 ಹಾಕ್ತಾರ. ಪ್ರಸಿದ್ಧ ಕೃಷ್ಣ ಬಂದ್ KPL ಆಡ್ತಾನ, ಅವನಿಗೂ KPL ನಾಗ ಚಲೋ ಬ್ಯಾಟ್ಸ್ಮನ್, ಅವನಿಗೂ ಹೊಡೆದಾರ. ಅವ್ನು 140 ಹಾಕ್ತಾನ, ಅವ್ನು ಇಂಡಿಯನ್ ಟೀಮ್ ನಾಗ ಆಡತಾನ. ಇಂಡಿಯಾ ಟೀಮ್ ಪ್ಲೇಯರ್ಗೆ ನಮ್ KPL ಹುಡುಗರು ಹೊಡ್ಯಾತಾರ ಅಂತಂದ್ರೆ ಸೇಮ್ ಬ್ಯಾಟ್ಸ್ಮನ್ ನಿಮ್ಗೆ IPL ನಾಗ ಹೊಡ್ಯಂಗಿಲ್ಲ, ಹೊಡಿತಾರ. ನೀವು ಅವ್ರಿಗೆ ಸಪೋರ್ಟ್ ಮಾಡೋದೊಂದು ಇದು ಇರ್ತೈತಿ. ನೀವು ಸಪೋರ್ಟ್ ಮಾಡಂಗಿಲ್ಲ ಅಂದ್ರೆ ಏನು ಮಾಡಕ. ಅದು ಬಹಳ ಅಂದ್ರ ಮಂದಿ ಹೇಳ್ತಿರ್ತಾರ, RCBಗೆ ಅದು ಇರೋದ ಒಂದ್ ಶಾಪ. ಎಲ್ಲಿ ಮಟ್ಟ ಕರ್ನಾಟಕ ಪ್ಲೇಯರ್ಸಿಗೆ ಆಡ್ಸಂಗಿಲ್ಲ ಅಲ್ಲಿ ಮಟ್ಟ ಇವ್ರು ಗೆಲ್ಲಂಗಿಲ್ಲ ಅನ್ನೋದೊಂದು ಹೇಳ್ತಾರ. ಒಂದೊಂದ್ಸಲ ಅದು ಮಷ್ಕಿರಿ ಅನಿಸ್ತೈತಿ, ಬಟ್ ಆಕ್ಚುಲಿ ನೀವು ನೋಡಕ್ ಹೋದ್ರ ಖರೇನೆ ಐತ್ರಿ. ನೀವ್ ಎಲ್ಲಿ ಮಟ್ಟ ನಿಮ್ದು ಪ್ಲೇಯರ್ಸಿಗೆ ಆಡ್ಸಂಗಿಲ್ಲ ಹೆಂಗ್ ಆಕೈತಿ ಅದ್? ಯಾಕಂದ್ರ 7 ಮ್ಯಾಚ್ ಇಲ್ಲೇ ಹಾಕವ್ರಿ, ಇವ್ರಿಗೆ ಹೋಮ್ ಗ್ರೌಂಡ್ ಗೊತ್ತಿರತ್ತೆ, ಇವ್ರಿಗೆಲ್ಲಾ ತಿಳ್ಕೊಂಡಿರ್ತಾರ. ಅವ್ರೊಂದ್ 3 ಮ್ಯಾಚ್ ಗೆಲ್ಸಿದ್ರ ಅಂದ್ರೆ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿ. ಸರ್, ನೀವು ಅವ್ರಿಗೆ ಕೊಡೋ ರೊಕ್ಕಕ್ಕ ಈಗ ಎಷ್ಟೋ ಮಂದಿಗೆ ನೀವು 10 ಕೋಟಿ 15 ಕೋಟಿ ಕೊಟ್ಟು ತಗೋತೀರಿ. ನೀವು ಬೇಕಾದ್ರೆ ಈಗ ನಾ ಕೋಚಿಂಗ್ ಬಂದ ಈಗ ಆಪ್ಷನ್ ಎಲ್ಲ ಆದ್ಮೇಲಿಂದ ನಮ್ದು ತಗೋಬೇಕಾದ್ರೆ ಥಿಂಕಿಂಗ್ ಹೆಂಗಿರ್ತೈತೆ ಅಂತಂದ್ರೆ, ನಾ ಇವನಿಗೆ KPL ಲ್ಯಾಂಗ್ವೇಜ್ ನಾ ಮಾತಾಡ್ತೀನಿ. ಒಂದ್ 5 ಲಕ್ಷಕ್ಕೆ ತಗೊಂಡೆ ಅಂತಂದ್ರೆ ನಾವು ಅವ್ನಂಗ್ 3 ಮ್ಯಾಚ್ ಗೆಲ್ಸಿರ್ ಸಾಕು. ಯಾಕಂದ್ರ ಆ 5 ಇಲ್ಲ 6 ಲೀಗ್ ಗೇಮ್ ಸಿಗ್ತಾವ. 3 ಮ್ಯಾಚ್ ಅವ್ ಗೆಲ್ಲಿಸ್ತಾನ, ಇನ್ನೊಂದ್ 2 ಮ್ಯಾಚ್ ಇನ್ನೊಬ್ಬ ಇಬ್ರು ಗೆಲ್ಸಿದ ಅಂದ್ರೆ ನಾವು ಕ್ವಾರ್ಟರ್ ಫೈನಲ್ಸ್ ಥ್ರೂ. ಕ್ವಾರ್ಟರ್ ಫೈನಲ್ಸ್ನಾಗ ಯಾರೊಬ್ರು ಪರ್ಫಾರ್ಮ್ ಮಾಡ್ತಾರ, ಸೆಮಿಫೈನಲ್ಸ್ನಾಗ ಯಾರು ಪರ್ಫಾರ್ಮ್ ಮಾಡ್ತಾರೆ, ಹಿಂಗ್ ಅಂತಂದು ವಿಚಾರ ಮಾಡಿರ್ತೇವೆ. IPL ನಾಗೂ ಹಂಗ ಇರ್ತೈತಿ. ಈಗ ನೀವು ಹಂಗ 50 ಲಕ್ಷಕ್ಕೆ ತಗೋತೀರಿ, ಇಲ್ಲ 1 ಕೋಟಿಗೆ ತಗೋತೀರಿ, ಅವ್ನು ನಿಮ್ಗೆ 1 ಮ್ಯಾಚ್ ಗೆಲ್ಸಿದ್ರು ಸಾಕಲ್ರಿ. ಎಲ್ಲರೂ ಫೇಲ್ ಆದಾಗ ಅವ್ 1 ಮ್ಯಾಚ್ ಗೆಲ್ಸರ್ ಸಾಕ, ಬಾಕಿ ಮ್ಯಾಚ್ ನಿಮ್ಗೆ ಗೆಲ್ಸಾಕ್ ಅದಾರ. ಕೊಹ್ಲಿ ಅದಾನ, ಬೇರೆಯವ್ರು ಅದಾರ ಗೆಲ್ಸಾಕ. 1 ಮ್ಯಾಚ್ ಗೆಲ್ಸರ್ ಸಾಕು, 1 ಕೋಟಿದ್ ನಿಮ್ಗೆ ಬಂತಲ್ಲ ವಾಪಸ್. ಮತ್ತೆ ಹಂಗ್ ವಿಚಾರ ಮಾಡ್ಬೇಕು ಇವ್ರು. ಇಲ್ಲ ನನಗೆ ಎಲ್ಲಾರು ಹೊರಗಿನವ್ರ ಬೇಕಾ, ಅವನ ಬೇಕಾ, ಇವನ ಬೇಕಂದ್ರೆ ಆಗಂಗಿಲ್ಲ. ನಾವ್ ಅದೇ ದಿನೇಶ್ ಕಾರ್ತಿಕ್ ರಿಪ್ಲೇಸ್ ಮಾಡಿ ಅಭಿನವ್ ಮನೋಹರ್ ಆಗ್ಬೋದು ಅನ್ಕೊಂಡಿದ್ವಿ. ಈಗ ನೋಡ್ರಿ ಅಭಿನವ್ ಮನೋಹರ್ ಹೋದಾಗ 3.5 ಏನೋ ಹೋದಲ್ರಿ, 3.5 ಕ್ರೋರ್ಸಿಗೆ ಹೋದ. ಅವಾಗ ನಮ್ ಕಡೆ ಇತ್ತು ರೊಕ್ಕ, ಯಾಕೆ ಹೋಗ್ಲಿಲ್ಲ? ನಮ್ಗೆ ಹೆಂಗಿದ್ರು ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕಾಗಿತ್ತು, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಬೆಂಗಳೂರು ಪಿಚ್ ಹರ್ತ್ಕೊಂಡು ಅವನು ಇದ್ದ. ಬೆಂಗಳೂರು ಪಿಚ್ ಹೋಗ್ಲಿ, ಅವ್ ಯಾವ ಪಿಚ್ ನಾಗ ಲಕ್ನೋನ ಹೆಂಗ್ ಆಡಿದ? ಲಕ್ನೋ ಅಲ್ಲ, ಗುಜರಾತ್ ಟೈಟನ್ಸ್ ಅಮೇಸಿಂಗ್ ಆಡಿದ. ಅವನಿಗೆ ತಗೋರಿ. ಮಹಾರಾಜ ಟ್ರೋಫಿ ಅಂತೂ 6 ಅವನಿಗೆ ತಗೋರಿ. ಎಂತ ಫಾರ್ಮ್ ನಾಗ ಅದಾನ, ಎಂತ ಹೊಡ್ಯಾಕತ್ತಾನ, ನಿಮ್ಗೆ ಬೇಕಾಗಿದ್ದ ಅದ ಲೋವರ್ ಆರ್ಡರ್ ನಾಗ ಯಾವ ಬಂದ್ ಹಿಂಗ್ ಹೊಡ್ಯಾವ್ ಬೇಕು. ನಮ್ಮವನು ಆಗಿದ್ದ ಕರ್ನಾಟಕ ಪ್ಲೇಯರ್. ನೀವು ಅದು ಬಿಟ್ಟು ಇಲ್ಲ ನಾ ಅವ್ನಿಗೆ ಬಿಡ್ತೇನೆ ಮತ್ತೆ ಬೌಲರ್ಸ್ ತುಂಬ್ಕೋತೇನೆ ಅಂತ, ನೀವ್ ಎಷ್ಟು ಬೌಲರ್ ತುಂಬ್ಕೊಂಡ್ರೆ ಅಷ್ಟು. IPL ನಾಗ ನೀವು ಯಾರ್ಗ ತಗೊಂಬಂದ್ರು ವೇಸ್ಟ್, ಎಲ್ಲರೂ ಹೊಡಸ್ಕೋತಾರ. ಇಟ್ಸ್ ಅ ಬ್ಯಾಟಿಂಗ್ ಡಾಮಿನೆಂಟ್ ಗೇಮ್. ಈಗಂತ ನಿಮಗೆ ಬೇಕಾಗ್ಯಾರ ಬ್ಯಾಟ್ಸ್ಮನ್ ಇಲ್ಲ ಅಂತ ಸಾಯ್ಲಿಗತ್ತೇವ್ ನಾವು. ತಗೋರಿ. ನೀವು ಪ್ರತಿ ಸಲ ನೀವು ಕೊಹ್ಲಿ ಮೇಲೆ ಡಿಪೆಂಡ್ ಆಗ್ತೀನಿ, ನಾ ಟಾಪ್ ಆರ್ಡರ್ ಒಂದ್ 4-5 ಮಂದಿ ಮೇಲೆ ಡಿಪೆಂಡ್ ಆಗ್ತೇನೆ ಅಂತ ಅನ್ನಕ್ ಆಗಂಗಿಲ್ಲ. ತಗೋರಿ. ಇಲ್ಲ ಬೇಡ, ನಿಮ್ಗೆ ಬ್ಯಾಟ್ಸ್ಮನ್ ಬೇಡ, ಬೌಲರ್ಸ್ ಬೇಕಾ? ತಗೋರಿ. ಬೌಲರ್ಸ್ ಅದಾರ, ಎಷ್ಟು ಮಂದಿ ಚಲೋ ಮಾಡ್ಯಾರ, ಅಂಥವ್ರಿಗೆ ತಗೋರಿ. ಯಾರು ಅದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಅದ್ಮ್ಯಾಗ ನೀವು ಕಂಡಂತ ಬೆಸ್ಟ್ ಇಂಡಿಯನ್ ಪ್ಲೇಯರ್ ಮತ್ತು ಬೆಸ್ಟ್ ಕರ್ನಾಟಕ ಪ್ಲೇಯರ್ ನಿಮಗೆ ಜಾಸ್ತಿ ಇಷ್ಟ ಅದ? ಕರೆಂಟ್ಲಿ ಇಂಡಿಯನ್ ಪ್ಲೇಯರ್ ಮೊದ್ಲಿಂದ ಇದು ಮಾಡಿದ್ದ ನನ್ಗ ಅಂದ್ರ, ನಾ ಸಣ್ಣ ಇದ್ದಾಗಿಂದ ಇಂಡಿಯನ್ ಪ್ಲೇಯರ್ ಅಂತಂದ್ರೆ ರಾಹುಲ್ ದ್ರಾವಿಡ್. ಫಾರ್ ಆಬ್ವಿಯಸ್ ರೀಸನ್ಸ್. ಅವ್ರ ಎಂತೆಂಥ ವಿಕೆಟ್ಸ್ನಾಗ ನಮಗೆ ಮ್ಯಾಚಸ್ ಗೆಲ್ಸ್ಯಾರ, ಎಲ್ಲ ಮಾಡ್ಯಾರ ಅನ್ನೋದು ಅದೊಂದು. ಸೊ ಅವ್ರದ್ದೇನು ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಇಂಡಿಯನ್ ಪ್ಲೇಯರ್ಸ್ ಒಳಗೆ ನನಗೆ ಕರ್ನಾಟಕ ಪ್ಲೇಯರ್ಸ್ನಾಗ ನನ್ಗೆ ಈಗ ಸದ್ಯಕ್ಕೆ ನಾವೇ ಹೇಳಿದಲ್ರಿ, ಅಗೇನ್ ಕಮ್ಸ್ ಬ್ಯಾಕ್ ಟು ಸ್ಮರಣ್. ಯಾಕಂದ್ರೆ ನಂಗೆ ಒಂದು ಟೈಪ್ ಅವಂದ ಆ ಮೆಂಟಲ್ ಇದು ಪ್ರೊಸೆಸ್ ನೋಡಿ ಎಷ್ಟು ನನಗೆ ಇಂಪ್ರೆಸ್ ಆಗ್ಬಿಟ್ಟೇನೆ, ಎಷ್ಟು ಅವನೊಂದು ಫ್ಯಾನ್ ಆಗ್ಬಿಟ್ಟೇನೆ ಅಂತಂದ್ರೆ. ಅವ್ನು ಮಾತಾಡೋದು ನೋಡಿದ್ರೆ ಒಂದು ಟೈಪ್ ನಿಮ್ಗೆ ಏನು ಮಾಡೋದೇ ಬೇಕಾಗಿಲ್ಲಪ್ಪ, ಯಾವುದೋ ಬಾಬಾಜಿ ಕಡೆ ಹೋಗೇವಿ, ಅವ್ರ ಪ್ರವಚನ ಆತರ ನಾವು ಸುಮ್ಮನೆ ಕೇಳ್ಕೋತ ಆರಾಮ್ಸೆ ಕುಂತೇವೆ ಅನ್ನೋಗುತ್ತೆ. ಅಂದ್ರೆ ಬರೇ ಪ್ರವಚನ ಅಲ್ಲ, ಅವ ಹೇಳಿ ಮಾಡ್ತಾನದು. ಸೊ ಅಷ್ಟು ಕಾನ್ಫಿಡೆಂಟ್, ಅಷ್ಟು ಇದಿರೋದು ನಂಗೆ ಅವ ಅನ್ಸಿದ. ಈಗ
ಕರೆಂಟ್ ಸಿನಾರಿಯೋ ನಮ್ಮ ಕರ್ನಾಟಕ ಇರುವಾಗ ಕರೆಂಟ್ ಸಿನಾರಿಯೋನಾಗ ನಂಗೆ ಅವು ಅನ್ಸಿದೆ. ಸರ್ ಈ ಸಲ ಕರ್ನಾಟಕ ವಿಜಯ ಹಜಾರೆ ಟ್ರೋಫಿ ಗೆಲ್ತು ಕರ್ನಾಟಕ. ಮತ್ತು ಈ ಕರ್ನಾಟಕ ಟೀಮಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮತ್ತು ಆ ಟೂರ್ನಮೆಂಟ್ ಒಳಗೆ ನಿಮಗೆ ಜಾಸ್ತಿ ಇಂಪ್ರೆಸ್ ಮಾಡಿದ ಆಟಗಾರ ಯಾರು? ಗೆದ್ದಿದ್ದ 5 ವರ್ಷ ಆದ್ಮೇಲೆ ಗೆದ್ದಾರ. ಹೌದು. ಸೊ ಈಗ ಒನ್ ಟೈಪ್ ಅದು ಟೀಮ್ ಒನ್ ಟೈಪ್ ಫಾರ್ಮ್ ಆಗೈತಿ. ಅಲ್ಲ, ಟ್ರಾನ್ಸಿಷನ್ ಪೀರಿಯಡ್ ಆತ್ರಿ. ಈಗ 5 ವರ್ಷ ಆಗೈತಿ ಈಗ ಟ್ರಾನ್ಸಿಷನ್. ಈಗ ಮತ್ತೆ ನಾವು ಟ್ರಾನ್ಸಿಷನ್ ಅನ್ನಕ್ ಆಗಂಗಿಲ್ಲ. ಟ್ರಾನ್ಸಿಷನ್ ಪೀರಿಯಡ್ ಆಗೈತಿ, ಈಗ ಒನ್ ಟೈಪ್ ಜೆಲ್ ಆಗೈತಿ ಟೀಮ್. ನಾನು ಅಷ್ಟೇ ಹೇಳ್ತೀನಿ, ಕಂಗ್ರ್ಯಾಚುಲೇಷನ್ಸ್ ಟೀಮಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಇದನ್ನ ದೇ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. ಇದು ಒನ್ ಟೈಮ್ ವಂಡರ್ ಆಗ್ಬಾರ್ದು. ಈ ಇಯರ್ ಆಫ್ಟರ್ ಇಯರ್ ಗೆದ್ಕೋತ ಹೋಗ್ಬೇಕು. ಯಾಕಂದ್ರೆ ನಾವು ಎಷ್ಟು ಟೂರ್ನಮೆಂಟ್ ಜಾಸ್ತಿ ಗೆಲ್ತೇವಲ್ಲ, ಅಷ್ಟು ನಮ್ಗೆ ನಾವು ಇಂಡಿಯನ್ ಸೆಲೆಕ್ಟರ್ಸ್ ಈಗ ಫೋರ್ಸ್ ಮಾಡ್ತೇವೆ ನಮ್ಮ ಕಡೆ ನೋಡಕ್. ಯಾಕಂದ್ರೆ ನೀವು ಒಂದು ಟೂರ್ನಮೆಂಟ್ ಗೆದ್ದಾಗನ ಅದ್ರೊಳಗಿಂದ ಪರ್ಫಾರ್ಮೆನ್ಸಸ್ ನೋಡಕ್ ಸಿಗ್ತೈತಿ. ಯಾಕಂದ್ರೆ ಮ್ಯಾಚಸ್ ಜಾಸ್ತಿ ಸಿಗ್ತಾವ. ನೀವು ಫೈನಲ್ಸ್ ಮಟ್ಟ ಹೋಗ್ತೀರಿ, ಮ್ಯಾಚಸ್ ಜಾಸ್ತಿ ಸಿಗ್ತಾವ, ಪರ್ಫಾರ್ಮೆನ್ಸ್ ಮಾಡಕ್ ಆಪರ್ಚುನಿಟಿ ಜಾಸ್ತಿ ಸಿಗ್ತೈತಿ. ಆಮೇಲೆ ಯೂಶಲಿ ನಾಕ್ಔಟ್ ಸ್ಟೇಜಸ್ನಾಗ ಯಾವಾಗ ಮ್ಯಾಚಸ್ ಹೋಗ್ತಾವ ಅವಾಗ ನಿಮ್ಗೆ ಇಂಡಿಯನ್ ಸೆಲೆಕ್ಟರ್ಸ್ ಬರ್ತಾರೆ ಮ್ಯಾಚಸ್ ನೋಡಕ್. ಸೊ ನೀವು ಇಂಡಿಯನ್ ಸೆಲೆಕ್ಟರ್ಸಿಗೆ ಫೋರ್ಸ್ ಮಾಡ್ತೀರಿ ಸೆಲೆಕ್ಟ್ ಮಾಡಕ್. ಸೊ ದ್ಯಾಟ್ ಈಸ್ ಒನ್ ವೇ. ನನಗೆ ಭಾಳ ಇಂಪ್ರೆಸ್ ಮಾಡಿದ್ದಂತಂದ್ರೆ KL ಶ್ರೀಜಿತ್. ನಾ ಎಬಿಲಿಟಿ ಇತ್ತು, ಆಡ್ತಾನ ಅನ್ನೋದು ಗೊತ್ತಿತ್ತು. ಬಟ್ ದ ವೇ ಹಿ ಹಸ್ ಕಮ್ ಔಟ್ ವಾಸ್ ವೆರಿ ಇಂಪ್ರೆಸಿವ್. ವಿಕೆಟ್ ಕೀಪಿಂಗ್ ಭಾಳ ಇಷ್ಟಪಡ್ತೀನಿ ಅವ್ರು. ಅಲ್ಲ, ಇನ್ ಆಲ್ ಆಸ್ಪೆಕ್ಟ್ಸ್ ಟು ಬಿ ಆನೆಸ್ಟ್. ಅಂದ್ರೆ ಹಿಂಗ ಹೊಸದಾಗಿ ಬಂದೇನಿ ಅಥವಾ ಇದಾಗೇನಿ ಅಂತ ಆ ಟೈಪ್ ಎಲ್ಲೂ ಅನಿಸ್ಲಿಲ್ಲ. ಇಟ್ ಫೆಲ್ಟ್ ಲೈಕ್ ಅವ ಅಲ್ಲೇ ಆಡ್ಯಾನ್ ಆಲ್ರೆಡಿ, ಆ ಟೈಪ್ ಇತ್ತು. ವೆರಿ ವೆರಿ ಕನ್ವಿನ್ಸಿಂಗ್ KL ಶ್ರೀಜಿತ್ ಆ್ಯಂಡ್ ಈವನ್ KV ಅನೀಶ್. ಟು ಬಿ ಅದೇ ಗುಲ್ಬರ್ಗಾ ಮಿಸ್ಟೇಕ್ಸ್ನ ಇದ್ದಾಗ ಗೊತ್ತಿತ್ತು, ಒಂದು ಎಬಿಲಿಟಿ ಗೊತ್ತಿತ್ತು. ಯಾಕಂದ್ರೆ ಪ್ರಾಕ್ಟೀಸ್ ಸೆಷನ್ಸ್ನಾಗೆಲ್ಲ ನೋಡ್ತಿದ್ವಿ, ಚಲೋ ಆಡ್ತಾನೆ, ಎಬಿಲಿಟಿ ಗೊತ್ತಿತ್ತು. ಬಟ್ he was unable to perform due to various reasons. How that is debatable. But ಇಷ್ಟು ಚಲೋ ಆಡ್ತಾನೆ ಅನ್ನೋದು ನಂಗೆ ಐಡಿಯಾ ಇರಲಿಲ್ಲ. ಲೈಕ್ ಐ ಸೆಡ್, ಐ ವಾಸ್ ಅವೇ ಫ್ರಮ್ ಕರ್ನಾಟಕ ಕ್ರಿಕೆಟ್. ನನಗೆ ಐಡಿಯಾ ಇರಲಿಲ್ಲ. ಬಟ್ ಈಗ ನಾ ಹಿಂಗೇನು ನೋಡಿದೆ ವಿಜಯ ಸಾರಿನಾಗ ಎಲ್ಲ, ಈ ಲುಕ್ ವೆರಿ ಒಂಥರ, ಹಿ ಈಸ್ ಆಲ್ಸೋ ನೆಕ್ಸ್ಟ್ ಇನ್ ಇಂಪ್ರೂವ್ ಮಾಡ್ಕೋತ ಹೋದ ಅಂತಂತಂದ್ರೆ he can also make it to the next level ಅಂತ. KV ಅನೀಶ್ ಬಗ್ಗೆ ಹೇಳಿದ್ರೇನ್ರಿ? ಈ ಸಲ M ಚಿದಂಬರಂ ಪ್ರಶಸ್ತಿನೂ ಬಂತಾರೆ. CK ನರಿ ಒಳಗೆ ಹೈಯೆಸ್ಟ್ ರನ್ ಗೆಟ್ಟರೆ ಪ್ರೈಸ್ ಮಾಡಿದ್ರು. ಕರೆಕ್ಟ್. ಈ ರೀಸೆಂಟ್ ಆಗಿ ನಿನ್ನೆ ಲಾಸ್ಟ್ ಇಯರ್ ಅವ್ರು ರನ್ ಹೊಡೆದಿದ್ದು. ಅದೇ ರನ್ ಹೊಡೆದಾರ ಅನ್ನೋದು ಗೊತ್ತಿತ್ತು. ಕೇಳಿದ್ದೇನೆ ಎಲ್ಲಾ ಕಡೆ, ಹಿಂಗ್ ಹೊಡಿತಾರ ಹಂಗ್ ಹೊಡಿತಾರ ಅಂತ. ಬಟ್ ಯಾವ ನೋಡಕ್ ಸಿಗ್ಲಿಲ್ಲ. ಈವನ್ KPL ಎಷ್ಟೊಂದು ಚಾನ್ಸಸ್ ಸಿಕ್ತು, ಬಟ್ ಅಲ್ಲೇ ಒಂದ್ ಟೈಪ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಸೊ ನನಗೆ ಹೆಂಗೈತ್ರಿ, ನಾ ಕಣ್ಣಾರೆ ನೋಡೋ ಮಠ ಅಥವಾ ಅದು ಎಕ್ಸ್ಪೀರಿಯನ್ಸ್ ಮಾಡೋ ಮಠ ನಾ ಓಕೆ ಅಂತೇಳಿ ನಂಬ್ತೇನೆ. ಯಾರ ಹೇಳಿದ್ದನ್ನು ಹ್ಞೂ ಅಂತೇನೆ. ಬಟ್ ಟು ಬಿಲೀವ್ ಆ್ಯಂಡ್ ಟು ಆ್ಯಕ್ಚುಲಿ ಸ್ಟಾರ್ಟ್ ಒನ್ ಟೈಪ್ ಅವ್ರ ಮೇಲೆ ವಿಶ್ವಾಸ ಬರಾಕ ನಾನು ನೋಡಿದ್ರೆ ನಂಗೆ ಗೊತ್ತಾಗೋದು. ಈಗ ನೋಡಿದ್ಮೇಲೆ ಈಗ ಅನ್ಸಾದೈತಿ ಐತಿ ಒಂದ್ ಕಡೆ ಗೇಮ್ ಐತಿ ಅಂತ ಅನ್ನೋದು ಒಂದು ಇಂಪ್ರೆಷನ್ ಕೊಟ್ಟಾನ. ಸೊ ಕ್ರಿಕೆಟಿಂದ ಹೊರಗೆ ಬಂದು ಮಾತಾಡೋಣ ಸ್ವಲ್ಪ. ಸರ್, ನಿಮ್ಮ ಮದುವೆ ಆಗೈತಿ, ನಿಮ್ಮ ಲವ್ ಸ್ಟೋರಿ ಅಂತ ಕೇಳಿ, ಅಂದ್ರೆ ಲವ್ ಮ್ಯಾರೇಜ್ ಅಂತ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಮ್ಮ ಸ್ವಲ್ಪ. ನಾನು ನಮ್ಮ ವೈಫು ಆಕ್ಚುಲಿ ನಮ್ಮ ವೈಫ್ ಮದರು ನಾನು ಇಬ್ರು ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್. ಸೊ ನಾ ಇಲ್ಲಿ 15 ಕ್ರಾಸ್ ಮಲ್ಲೇಶ್ವರಂ ಅಂತೇಳಿ ಬ್ರಾಂಚ್ ಐತಿ. ಸೊ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಮದರು ಅಲ್ಲೇ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆ ಅವ್ರದ್ದು ಅಂದ್ರೆ ಅವ್ರು ಟ್ರಾನ್ಸ್ಫರ್ ಆಗತ್ತಿದ್ರು. ಸೊ ಒಂದು ಲಂಚ್ ಏನೋ ಹೋಸ್ಟ್ ಮಾಡಿದ್ರು. ಸೊ ಅವಾಗ ಇವ್ರು ಬಂದಿದ್ರಲ್ಲೇ ಲಂಚಿಗೆ. ಸೊ ಅವಾಗ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ, ನೋಡಿದ್ದು. ಆಮೇಲೆ ಹಂಗೆ ಮಾತು ಅವ್ರಿಗೇನೋ KPL IPL ಏನೋ ಟಿಕೆಟ್ ಬೇಕಾಗಿತ್ತು ಅಂತೇಳಿ ಮಾತು ಶುರು ಆಯ್ತು. ಹಂಗೆ ಮಾತು ಶುರು ಹಾಕೋತ ಅದು ಸೀರಿಯಸ್ ಆಯ್ತು. ಆಮೇಲೆ ಆಯ್ತು ಒಂದು ಸ್ವಲ್ಪ ಫಿಲ್ಮಿ ಸ್ಟೈಲ್ ಭಾಳ ಗುದ್ದಾಗುದ್ದಿ ಆಯ್ತು ಮನ್ಯಾಗ. ಬಟ್ ಫೈನಲಿ ಅವ್ರದ್ದು ಹೊಸದುರ್ಗ, ಚಿತ್ರದುರ್ಗ, ಹಿರಿಯೂರು ಚಿತ್ರದುರ್ಗ ಆ ಕಡೆ ಅಲ್ಲಿ ಬರ್ತೈತಿ. ಸೊ ಹಾಗೆ ಒಟ್ಟು ಫೈನಲಿ ಎಲ್ಲ ಅದೆರಡು ಅಂದ್ರೆ ಈಗ ಪ್ರಾಬ್ಲಮ್ ಬರೋದು ಈ ಲವ್ ಮ್ಯಾರೇಜ್ ಒಳಗೆ ಕಾಸ್ಟ್ ಅದು ಅಂತ ಬರ್ತಾವ, ಆ ಥರ ಅಂತ. ಕಾಸ್ಟ್ ಒಂದು ಸ್ವಲ್ಪ ಇತ್ತು, ಯಾಕಂದ್ರೆ ಅವರು ಜಂಗಮ್. ಸೊ ನಮ್ದು ನಾವು
ಬಂದಿ ಅಂತ ಹೇಳಿ ನಮ್ಗೆ ಬರ್ತೈತಿ. ಸೊ ನಾವು ಅವ್ರಿಗೇನಿತ್ತಂತಂದ್ರ ಲ್ಯಾಂಗ್ವೇಜ್ ಬೇರೆ ಆಗ್ತೈತಿ, ಆಮೇಲೆ ಈಟಿಂಗ್ ಹ್ಯಾಬಿಟ್ಸ್ ಬೇರೆ ಆಗ್ತಾವು, ಹೆಂಗಾಗ್ತೈತಿ. ಪ್ಲಸ್ ಕ್ರಿಕೆಟರ್ ಅಂತಂತಂದ್ಮೇಲೆ ಭಾಳ ಫ್ಲಾಂಬಾಯಿಂಟ್ ಲೈಫ್ ಸ್ಟೈಲ್ ಇರ್ತೈತಿ. ಆ ಟೈಪ್ ಅವ್ರಿಗೆ ಒಂದು ಇದಿತ್ತು ಮನಸ್ನಾಗ, ಇವ್ರ ಅಂದ್ರ ಭಾಳ ಪಾರ್ಟಿ ಗಿಟಿಗೆ ಹೋಗ್ತಾರ, ಭಾಳ ಹುಡುಗ್ಯಾರ ಹಂಗೆಲ್ಲ ಇರ್ತೈತಿ ಅಂತ ಹೇಳಿ ಭಾಳ ಇತ್ತು. ಬಟ್ ದೆನ್ ಅವ್ರಿಗೆ ಕನ್ವಿನ್ಸ್ ಮಾಡೋದಾಗ್ತದೆ ದಟ್ ನಾವೇನ್ ಅಂತ ದೊಡ್ಡ ಪ್ಲೇಯರ್ ಅಲ್ಲ, ನಮ್ಮಿಂದ ಯಾರು ಬರಂಗಿಲ್ಲ ಪ್ಲೇಯರ್ ಇದ್ರಿ ಅಲ್ಲ. ಬಟ್ ನಮ್ದು ಅಂತ ಪರಿ ವಿರಾಟ್ ಗತೆ ಅವ್ರ ಸ್ಟೇಚರ್ ಅಷ್ಟ ನಮ್ದೇನಿಲ್ಲ, ನಾವು ಆಡೇವಿ ಬಟ್ ಅಷ್ಟಕ್ಕಷ್ಟ. ಬಟ್ ಫೈನಲಿ ಅವ್ರ ಅಗ್ರಿ ಆದ್ರು ಪೇರೆಂಟ್ಸ್. ದೆನ್ ಆತ್ ಹೆಂಗೋ ಮಾಡಿ ಆತ್. ಈಗ ಒನ್ ಟೈಪ್ ಅವ್ರಿಗೆ ನಾ ಒನ್ ಟೈಪ್ ಮಗ ಇದ್ದಂಗ ಆಗ್ಯಾವ ನಮ್ಮ ಇನ್ಲಾಸ್. ಈಗ ನಮ್ಮ ಮಮ್ಮಿ ಡ್ಯಾಡಿಗೂ ಆಕಿ ಒನ್ ಟೈಪ್ ಮಗಳಿದ್ದಂಗ ಆಗ್ಯಾವ. ಸೊ ಅದೇನ್ ಇದಿಲ್ಲ. ಸೊ ಒನ್ ಟೈಪ್ ಖುಷಿಲೇ ಅದೇವಿ. ಈಗ 1.5 ವರ್ಷ ಆತ್ ನಮ್ಮ ಒಂದ್ ಮಗಳು ಹುಟ್ಟಿದ್ವಿ. ಸೊ ಆಲ್ ಗುಡ್. 1.5 ವರ್ಷ ಕಲ್ಯಾಣಿ ಅಂತ. ಈಗ ಜೂನ್ನಾಗ ಬರ್ದೈತಿ, 2 ವರ್ಷ ಆಗ್ತದೆ. ಈ ನೆಕ್ಸ್ಟ್ ಕ್ವಶನ್ ಅಂದ್ರೆ, ಹೌ ಈಸ್ ಯುವರ್ ಲೈಫ್ ನೌ? ನಿಮ್ಮ ಪ್ರಕಾರ ಬದುಕು ಎಂದರೆ? ಸರ್ ಚಲೋ ಮಾಡ್ರಿ ಅಷ್ಟ. ಬೇರೆಯವ್ರಿಗೆ ಚಲೋ ಮಾಡಿದ್ರೆ ಕೆಟ್ಟದ್ ಬಯಸ್ಬೇಡ್ರಿ. ನಿಮ್ ಕೈಯಾಗ ಆಗ್ಲಿಲ್ಲ ಹೆಲ್ಪ್ ಮಾಡಕ್ ಹೋಗ್ಬೇಡ್ರಿ. ಬಟ್ ಯಾರಿಗೂ ಕೆಟ್ಟದ್ ಮಾಡ್ಬೇಡ್ರಿ, ಚಲೋದ್ ಮಾಡ್ರಿ, ನಗ್ನಕ್ ಕೂತಿರ್ರಿ. ಅದ ಲೈಫ್. ಹೆಂಗ್ ಬರ್ತೈತೆ ಹಂಗ್ ತಗೋರಿ. ಒಂದೊಂದ್ಸಲ ಆಗ್ತೈತೆ ಟೆನ್ಷನ್, ಎಲ್ಲಾರ್ಗು ಇರ್ತೈತಿ. ಮುಂದೆ ಏನಾಗ್ತೈತಿ, ಹಿಂಗೇನಾಗ್ತೈತಿ, ಹಂಗೇನಾಗ್ತೈತಿ. ಬಟ್ ಈ ನಾವು ಅದು ನಂಗೆ ಈಗ ಮಗಳ ಆದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಅದನ್ನ ಅರ್ಥ ಆಗ್ಲಿಕ್ಕೆ. ಈಗ ನಾ 1 ವರ್ಷ ಬ್ರೇಕ್ ತಗೊಂಡೆ ನಾ ಮಗಳ ಸಲುವಾಗಿ. ಇಲ್ಲಾಂದ್ರೆ ನಾ ಅದ ಮಣಿಪುರ್ ಜೊತೆ ಮಾಡತ್ತಿದ್ದೆ ಅಂತ ಹೇಳಿದೆ. 3 ವರ್ಷ ಮಾಡಿದೆ. ನಂಗೆ ಹಿಂಗ ನಾ ವರ್ಕಿಂಗ್ ಕಂಟಿನ್ಯೂ ಮಾಡಿದ್ದೆ ಅಂತಂದ್ರೆ ಪ್ರಾಬಬ್ಲಿ ನಾ ಅದು ಆ ಪ್ರೆಸೆಂಟ್ ಮೂಮೆಂಟ್ ಮಿಸ್ ಮಾಡ್ತಿದ್ದೇನೋ ಅಂತ. ಈಗ 1 ವರ್ಷದಿಂದ ಮನ್ಯಾಗ ಇದೀನಿ, ಪ್ರತಿ ಮೂಮೆಂಟ್ ನಾನು ನನ್ನ ಮಗಳ ಜೊತೆ ಇರ್ತೇನಿ. ಎಂತ ಖುಷಿ ಬರ್ತೈತಿ. ಆಕಿ ನಕ್ಕಾಗ ಏನೋ ಒಂದ್ ಮಾಡ್ತಾಳ, ಎಂತ ಖುಷಿ ಬರ್ತೈತಿ. ನನಗೆ ಅನಿಸ್ತೈತಿ ಲೈಫ್ ಹಂಗಿರ್ಬೇಕು. ಎವ್ರಿ ಮೂಮೆಂಟಿಗೆ ನೀವು ಅಲ್ಲೇ ಪ್ರೆಸೆಂಟ್ ಇರ್ಬೇಕು. ಖುಷಿ ಇರ್ತೈತಿ, ದುಃಖ ಇರ್ತೈತಿ, ಏನಾರ ಇರ್ತೈತಿ. ಬಟ್ ಆ ಮೂಮೆಂಟ್ನಾಗ ಇರ್ಬೇಕು. ನಾವೇನ್ ಮಾಡ್ತೇವಿ, ಅಲ್ಲಿ ಇರ್ತೇವಿ ಬಟ್ ಏನೋ ಬೇರೆ ವಿಚಾರ ಮಾಡ್ಕೋತಿರ್ತೇವಿ. ಭಾಳ ಮುಂದೆ ವಿಚಾರ ಮಾಡ್ತೇವಿ, ಭಾಳ ಹಿಂದಿಂದ ವಿಚಾರ ಮಾಡ್ತೇವಿ. ಆ ಟೈಪ್ ಇರ್ಬಾರ್ದು. ಎಸ್, ಮುಂದಿನ ಒಂದು ಪ್ಲಾನ್ ಇರ್ತೈತಿ, ಅದೊಂದು ಸೆಟ್ ಮಾಡಿ ಬಿಟ್ಬಿಡ್ಬೇಕು, ಅಲ್ಲಿ ಕೆಲಸ ಮಾಡ್ಬೇಕು. ಬಟ್ ಪ್ರೆಸೆಂಟ್ನಾಗ ನಾವ್ ಏನದೇವಿ ಅಷ್ಟ ಖುಷಿಯಾಗಿರ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಸರ್, ನೀವು ಕ್ರಿಕೆಟ್ ಆಟದಾಚೆಗೆ ನಿಮ್ಮ ಸಂಗೀತದೊಳಗೆ ಭಾಳ ಇಂಟ್ರೆಸ್ಟ್ ಅಂದ್ರೆ ನಿಮ್ಮ ಲವ್ ಟುವರ್ಡ್ಸ್ ಮ್ಯೂಸಿಕ್ ಅಂದ್ರೆ ಎಷ್ಟೈತಿ ಅಂದ್ರೆ ಅದನ್ನ ನೀವು ಒಂದು ನಾನು ಇಂಟ್ರೋ ನೋಡಿದಾಗ ನೀವೇನೋ ಆಡಿಷನ್ಗೆ ಹೋಗಿದ್ರಿ ಅಂತ. ಹಾ, ಅದು ಲಾಂಗ್ ಬ್ಯಾಕ್ ಆಡಿಷನ್ ಹೋಗಿದ್ದೆ. 122 ಏನೋ ಆಡಾತಿದ್ದೆ ನಾನು. ಸೊ ಈ ಇಂಡಿಯನ್ ಐಡಲ್ ಆಡಿಷನ್ಸ್ ಎಲ್ಲ ಬರ್ತಾವೆ. ಸೊ ಓವರ್ ಫೋನ್ ಅವ್ರ ಆಡಿಷನ್ಸ್ ತಗೋತಾರೆ ಫಸ್ಟ್ ಸ್ಟಾರ್ಟಿಂಗ್. ಸೊ ಅದು ಆಡಿಷನ್ ಕೊಟ್ಟಿದ್ದೆ. ಸೊ ಅದ್ರಾಗ ಸೆಲೆಕ್ಟ್ ಆಗಿ ಅವ್ರು ನಂಗೆ ಮುಂಬೈ ಕರೆದಿದ್ರು ಫರ್ದರ್ ಆಡಿಷನ್ಸ್. ಬಟ್ ನಂಗೆ ಅವಾಗ ಮ್ಯಾಚಸ್ ಇದ್ದು, ಸೊ ಹೋಗಕ್ ಆಗಿಲ್ಲ. ಸುಮ್ಮನೆ ಟ್ರೈ ಮಾಡೋಣ, ನಮ್ದ್ರಾಗ ಐತಿಲ್ಲೋ ಅಂತ ಚೆಕ್ ಮಾಡೋಣ ಅಂತೇಳಿ ಹಂಗ ಒಂದು ಹಾಕಿದ್ವಿ. ಅದೇನೋ ಆತ ಅಷ್ಟ. ಅದು ಬಿಟ್ರೆ ಹಂಗ ಏನಿಲ್ಲ. ಬಟ್ ಎಸ್, ಲವ್ ಫಾರ್ ಮ್ಯೂಸಿಕ್ ಇಸ್ ಆಲ್ವೇಸ್ ದೇರ್. ಇದರ್ ಟೈಪ್ ಮ್ಯೂಸಿಕ್, ಅದರ್ ಟೈಪ್ ಮ್ಯೂಸಿಕ್ ಅಂತ ಏನಿಲ್ಲ. ವಾಟ್ ಎವರ್ ಒಂದ್ ಟೈಪ್ ಕೇಳಕ್ ಚಲೋ ಇತ್ತಂತಂದ್ರೆ. ಫೇವ್ರೇಟ್ ಸಿಂಗರ್? ಫೇವ್ರೇಟ್ ಸಿಂಗರ್ ಭಾಳ ಚೇಂಜ್ ಆಗ್ತಿರ್ತಾರಪ್ಪ. ಈಗ ಸದ್ಯ ಸ್ಟಾರ್ಟಿಂಗ್ ನೀವು ಕೇಳಾಕತ್ತೆ ಫೇವ್ರೇಟ್ ಸಿಂಗರ್ ಯಾರಿದ್ರು, ಈಗ ಯಾರದ? ಸ್ಟಾರ್ಟಿಂಗ್ ನಿಂದ ನಾ ಕೇಳಾಕತ್ತ ನಂಗ ಸೋನು ನಿಗಮ್ ಭಾಳ ಫೇವ್ರೇಟ್ ಇದ್ರು. ಆಮೇಲೆ ರೀಸೆಂಟ್ ಟೈಮ್ಸ್ನಾಗ ನಂಗ ಅರಿಜಿತ್ ಸಿಂಗ್ ಭಾಳ ಸೇರಿದ್ರು. ಆಮೇಲೆ ಈಗ ಬರ್ತಾ ನನಗ ಸಂಚಿತ್ ಹೆಗಡೆ ಭಾಳ ಪಸಂದ್ ಆಗ್ಲಿರ್ತಾರ. ಅಂದ್ರೆ ನೀವು ಭಾಳ ಲವ್ ಸಾಂಗ್ ಕೇಳ್ತೀರಿ? ಹಂಗೇನಿಲ್ರಿ, ಲವ್ ಸಾಂಗ್ ಅಂತ ಅಲ್ಲ. ಈಗ ಪಾರ್ಟಿ ಸಾಂಗ್ಸು ಇರ್ಬೇಕು. ಬಟ್ ಸುಮ್ಮನೆ ಧಾ ಅಂತಿದ್ರೆ ನಂಗೆ ಅದಕ್ಕೂ ಒಂದು ಬೀಟ್, ಒಂದು ಟೈಪ್ ಗ್ರೂವ್ ಇತ್ತಂತಂದ್ರೆ ಅದು ಪಸಂದ್ ಆಗ್ತೈತಿ. ಹಂಗೆ ಡಿಫ್ರೆನ್ಶಿಯೇಟ್ ಅಂತ ಏನಿಲ್ಲ, ಎಲ್ಲಾ ಸಾಂಗ್ಸು ಇಷ್ಟ ಆಗ್ತಾವೆ. ನಮ್ದೊಂದು ರಿಕ್ವೆಸ್ಟ್ ಸರ್, ಈಗ ನೀವೊಂದು ಕನ್ನಡ ಸಾಂಗ್ ಹಾಡ್ಬೇಕು, ಒಂದು 4-5 ಲೈನ್ ಹಾಡಿದ್ರು ಹಾಡ್ಬೇಕು. ಒಂದು ಯಾವ್ದು ನಿಮಗೆ ಯಾವ್ದು ಜಾಸ್ತಿ ಇಷ್ಟ ಆಗಿರುವಂತ ಸಾಂಗ್ನ ನೀವು ಹಾಡಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸೊಂದು ಕುಣಿದಾಡಿದೆ.
ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನಿನ್ನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಬಲ, ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ 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 ಕನಸಿಂದು ಶುರುವಾಗಿದೆ. ಥ್ಯಾಂಕ್ ಯು ಸರ್. ವರ್ಡಿಂಗ್ಸ್ ಏನು ತಪ್ಪ. ನೆಕ್ಸ್ಟ್ ಸರ್, ನಿಮ್ಮ ಜೀವನದೊಳಗೆ ನೀವು ಕಂಡಂತ ಅತಿ ದೊಡ್ಡ ಕನಸು ಯಾವುದಾಗಿತ್ತು, ಅದು ಈಡೇರೈತೆ? ಕನಸು ಅದ ರೀ, ಇಂಡಿಯಾಗ ಆಡ್ಬೇಕಾಗಿತ್ತು. ಬಟ್ ಇಂಡಿಯಾಗ ಆಡೋಕ್ಕಾಗಲಿಲ್ಲ. ಬಟ್ ಅಟ್ಲೀಸ್ಟ್ ಒಂದು IPL ವೇರ್ ಇಂಡಿಯನ್ ಪ್ಲೇಯರ್ಸ್ ಆಗಲಿ, ಸ್ವಲ್ಪ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಆಡೋ ಒಂದು ಸೌಭಾಗ್ಯ ಸಿಕ್ತು ನನಗೆ. ಬಟ್ ಅದ ಇಂಡಿಯಾ ಆಡೋದು ಒಂದು ಕನಸಿತ್ತು, ದೊಡ್ಡ ಕನಸಿತ್ತು. ಬಟ್ ಅದು ಆಗಲಿಲ್ಲ. ಬಟ್ ನೋ ರಿಗ್ರೆಟ್ಸ್. ಅಂದ್ರೆ ನಮ್ಮ ಕೈಯಾಗ ಎಷ್ಟು ಆಗ್ತಿತ್ತು ಅಷ್ಟು ಟ್ರೈ ಮಾಡಿದ್ವಿ. ನಮ್ಮ ನಸೀಬ್ನಾಗ ಎಷ್ಟು ಬರ್ದಿತ್ತು ಅಷ್ಟು ಸಿಗ್ತದೆ. ಅಂದ್ರೆ ಆ ಟೈಮಿಂಗ್ ಇರುತ್ತೆ. ಮತ್ತೆ ಇನ್ನೊಂದು ಸರ್, ಲಾಸ್ಟ್ ಕ್ವಶನ್. ಕ್ರಿಕೆಟನ್ನೇ ನೀವು ಜೀವನ ಮಾಡ್ಕೋಬೇಕನ್ನುವ ಯಂಗ್ ಕ್ರಿಕೆಟರ್ಸ್ಗೆ ನೀವೇನು ಕಿವಿ ಮಾತಾಡಕ್ಕೆ ಇಷ್ಟಪಟ್ಟು? ಫಸ್ಟ್ ಥಿಂಗ್ಸ್ ಫಸ್ಟ್, ಭಾಳ ಮಂದಿ ಸ್ಟಡೀಸ್ ಬಿಡ್ತಾರೆ. ಕ್ರಿಕೆಟ್ ಆಡ್ಬೇಕಂತ ಹೇಳಿ ಸ್ಟಡೀಸ್ ಬಿಡ್ತಾರ. ನಾ ಫುಲ್ ಟೈಮ್ ಕ್ರಿಕೆಟ್ ಆಡ್ತೀನಿ ಹಂಗೆ ಹಿಂಗೆ ಅಂತಾರೆ. ನಾ ಅಂತೀನಿ ಸ್ಟಡೀಸ್ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದನ್ನ ನನಗೂ ಭಾಳ ಲೇಟರ್ ನನಗೆ ಇವ್ರು ಹೇಳಿದ್ರು, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಅವರೆಲ್ಲ ಒಂದ್ಸಲ ನಮ್ಮ ಟೀಮಿಗೆ ಏನೋ ಮಾತಾಡೋಕೇನೋ ಬಂದಿದ್ರು ಅವ್ರು. ಅವಾಗ ಅವ್ರು ಹೇಳಿದ್ರು ಸ್ಟಡೀಸು ಮೆಂಟಲಿ ನಿಮ್ಗೆ ಭಾಳ ಆಕ್ಟಿವ್ ಇಡ್ತೈತಿ. ಓದೋದ್ರಿಂದ, ತಿಳ್ಕೊಳ್ಳೋದ್ರಿಂದ, ತಲೆ ಯೂಸ್ ಮಾಡ್ತೇವೆ ನಾವು ಓದಬೇಕಾದ್ರೆ. ಅದು ಮಾಡೋದ್ರಿಂದ ನಿಮ್ಗೆ ಗೊತ್ತಾಗ್ಲಾರ್ದಂಗೆ ನಿಮ್ಮ ಮೆಂಟಲಿ ನೀವು ಸ್ಟಾರ್ಟ್ ಬಿಕಮಿಂಗ್ ಸ್ಟ್ರಾಂಗ್. ಐಡಲ್ ಇಡಂಗಿಲ್ಲ ಮೈಂಡಿಗೆ. ನಾವೇನು ಮಾಡ್ತೀವಿ, ಕ್ರಿಕೆಟ್ ಆಡ್ತೀವಿ. ಕ್ರಿಕೆಟ್ ಎಷ್ಟೊತ್ತಂತ ಆಡ್ತೀರಿ. ಫಿಸಿಕಲ್ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇರ್ತೈತಿ. ಒಂದು 3 ತಾಸು ಮಾಡ್ತೀರಿ ಪ್ರಾಕ್ಟೀಸ್, 4 ತಾಸು ಮಾಡ್ತೀರಿ, 5 ತಾಸು ಮಾಡ್ತೀರಿ. ಅದಾದ್ಮೇಲೆ ಸುಸ್ತಾಗಿರ್ತೈತಿ, ಹೋಗಿ ಮುಕ್ಕೋತೀರಿ. ಎಷ್ಟು ಮುಕ್ಕೋತೀರಿ? 12 ತಾಸು ಮುಕ್ಕೋತೀರಿ. 18 ತಾಸು ಆಯ್ತು, ಇನ್ನು 6 ತಾಸು ಏನು ಮಾಡ್ತೀರಿ? ನೀವು ಓದಂಗಿಲ್ಲ ಅಂತಂತಂದ್ರೆ ಆ 6 ತಾಸು ನಿಮ್ಗೆ ಆ ಡಿಸ್ಟ್ರಾಕ್ಷನ್ ಆಗಿ ಹೋಗ್ಬಿಡ್ತೈತಿ. ಯಾರು ಫ್ರೆಂಡ್ಸ್ ಸಿಗ್ತಾರ, ಸುಮ್ಮನೆ ಟೈಮ್ ಪಾಸ್ ಮಾಡಿದೆ, ಬೇರೆ ಕೆಟ್ಟ ಚಟ ಸ್ಟಾರ್ಟ್ ಆಗ್ತಾವ, ಬೇರೆ ಕಡೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಬರ್ತಾವ. ಅದ್ರ ಬದಲಿ ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆ ಆಮೇಲೆ ಕ್ರಿಕೆಟ್ ಅಂತಲ್ಲ, ಯಾವುದೋ ಸ್ಪೋರ್ಟ್ ಇಟ್ ಈಸ್ ಸೋ ಶಾರ್ಟ್ ಲಿವ್ಡ್ ಅಂತಂತಂದ್ರೆ ಇಟ್ ಈಸ್ ಜಸ್ಟ್ 1 ಇಂಜುರಿ. ಅದು ನಿಮ್ಗೆ ಎಲ್ಲ ಒಂದು ಕಾಲು ಮುರಿತು, ನಾಟ್ ನೆಸೆಸರ್ಲಿ ಆನ್ ದ ಫೀಲ್ಡ್. ನೀವು ಟ್ರಾವೆಲ್ ಮಾಡತ್ತೀರಿ, ಬೈಕ್ನ ಆಕ್ಸಿಡೆಂಟ್ ಆಯ್ತು, ಏನಾಯ್ತು, ಕಾಲು ಮುರಿತು, ನೀವು ಇನ್ಮೇಲೆ ಕ್ರಿಕೆಟ್ ಆಡೋಕ್ಕಾಗಲಿಲ್ಲ. ಅವಾಗ ಏನು ಮಾಡ್ತೀರಿ? ಲೈಫ ಮುಗ್ದಂಗೆ. ಸೊ ಸ್ಟಡಿ ಒಂದು ಇತ್ತು ಅಂತಂದ್ರೆ ನಿಮ್ಗೆ ದರ್ ಇಸ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಪ್, ಆ ಕ್ವಶನ್ ಇರ್ತೈತಿ ನಿಮ್ಗೆ. ಸೊ ನಾ ಹೇಳೋದಷ್ಟೇ, ಸ್ಟಡೀಸ್ ಬಿಡಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಒಂದು ಗ್ರ್ಯಾಜುಯೇಷನ್. ಯಾಕಂದ್ರೆ ಎಲ್ಲ ಕಡೆ ನಿಮ್ಗೆ ಸ್ಪೋರ್ಟ್ಸ್ಮನಿಗೆ ರಿಕ್ರೂಟ್ ಮಾಡತ್ತಾರೆ, ಚಲೋ ಕಂಪ್ನೀಸ್ ರಿಕ್ರೂಟ್ ಮಾಡತ್ತಾರೆ. ಇಫ್ ಯು ಹ್ಯಾವ್ ಗ್ರ್ಯಾಜುಯೇಷನ್ ನಿಮ್ಗೊಂದು ಚಲೋ ಪೋಸ್ಟ್ ಸಿಗ್ತೈತಿ, ನಿಮ್ದು ಲೈಫ್ ಸೆಟ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ಕ್ರಿಕೆಟಿಂಗ್ ಪಾರ್ಟ್ ಆಫ್ ಇಟ್ ಬಂದಾಗ ನಾ ಇದು ಮಾಡಿರಬಹುದಾಗಿತ್ತು, ಇದು ಮಾಡಿದ್ರೆ ನಾ ಚಲೋ ಆಗ್ತಿತ್ತು, ಮಾಡಿ 1 ತಾಸು ಪ್ರಾಕ್ಟೀಸ್ ಮಾಡ್ಬೇಕಾ ಇಲ್ಲ ನಾ 2 ತಾಸು ಮಾಡಿ ಹೋಗ್ತೇನೆ ಅಂತ ಹೇಳಿ ಅಲ್ಲಿ ಹೋಗಿ ಔಟ್ ಆಗಿ ಬಂದ್ಮೇಲೆ ಇನ್ನೊಂದು ತಾಸು ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು. ಆ ರಿಗ್ರೆಟ್ ಬರ್ಬಾರ್ದು. ಸೊ ನಿಮಗೆ ಆ ಲೆವೆಲ್ ರೀಚ್ ಆಗಕ್ಕೆ ನೀವು ಏನೇನು ಮಾಡಬೇಕು ಎಲ್ಲಾನು ಯು ಹ್ಯಾವ್ ಟು ಫಾಲೋ, ಎಲ್ಲಾನು ಮಾಡಬೇಕು. ನೀವು ಅದ್ರ ಮೇಲೆ ಕಾಂಪ್ರಮೈಸ್ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಯಾರ ಕಡೆನೂ ಸಿಂಪತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ನಾ ಫಸ್ಟ್ ಹೇಳ್ದಂಗೆ ನಾ 100 ಹೊಡೆದೆ ಅಂತ ಹೇಳಿ ನಂಗೆ ತಗೋಬೇಕಾಗಿತ್ತು ಟೀಮ್ನಾಗ. ಯಾರ ಮೇಲೂ ಡಿಪೆಂಡ್ ಆಗ್ಬೇಡ್ರಿ ಸೇಯಿಂಗ್ ದಟ್ ಸೆಲೆಕ್ಟರ್ ನನಗೆ ಸೆಲೆಕ್ಟ್ ಮಾಡ್ತಾನೆ ಅಂತ ಹೇಳಿ. ನಿಮ್ದು ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕಂದ್ರೆ ನೀವೇ ಸೆಲೆಕ್ಟ್ ಆಗಬೇಕು ಆಟೋಮ್ಯಾಟಿಕ್. ನಿಮ್ಮ ಹೆಸರು ನೀವೇ ಹೋಗಿ ಅಲ್ಲಿ ಲಿಸ್ಟಾಗಿ ಬರೆದು ಬರ್ಬೇಕು. ಹಂಗಿರ್ಬೇಕು ನಿಮ್ಮ ಪರ್ಫಾರ್ಮೆನ್ಸ್. ಹೊರತಾಗಿ ಅವ್ರು ನನಗೆ ಸೆಲೆಕ್ಟ್ ಮಾಡಲಿ, ನಾ ಹೊಡೆದೆ, ನಾ ಅವ್ನ್ಕಿನ್ ಚಲೋ ಮಾಡೇನಿ, ಇವ್ನ್ಕಿನ್ ಚಲೋ ಮಾಡೇನಿ ಅಂತ ತೋರಿಸ್ಕೊಡ್ಬಾರ್ದು. ನಾನಾಗೆ ಸೆಲೆಕ್ಟ್ ಆಗ್ಬೇಕು. ಆ ಟೈಪ್ ನಿಮ್ಮ ಪರ್ಫಾರ್ಮೆನ್ಸ್. ಹೊರಗಿನ ಜನ ಮಾತಾಡ್ಬೇಕು, ನೀವು ಸೆಲೆಕ್ಟ್ ಆಗಿರ್ಬೇಕಂತ. ಎಕ್ಸಾಕ್ಟ್ಲಿ. ಒಂದು ಟೈಮಿಗೆ ಮಯಾಂಕ್ ಅಗರ್ವಾಲ್ ಹಂಗಾಗಿ. ಎಕ್ಸಾಕ್ಟ್ಲಿ. ಸೊ ಹಂಗೆ ನೀವು ಪರ್ಫಾರ್ಮ್ ಮಾಡ್ಬೇಕು, ಆ ಲೆವೆಲ್ನಾಗ ಪರ್ಫಾರ್ಮ್ ಮಾಡ್ಬೇಕಂತಂದ್ರೆ ಅದಕ್ಕೆ ಏನೇನು ಮಾಡ್ಬೇಕು, ಯಾವ ಥರ ನಾ ಪ್ರಾಕ್ಟೀಸ್ ಮಾಡ್ತೀವಿ, ಯಾವ ಥರ ಏನು ಮಾಡ್ಬೇಕು, ಅದನ್ನೆಲ್ಲ ನೀವು ಮಾಡಿ. ಅದರೊಳಗೆ ಏನು ಕಾಂಪ್ರಮೈಸ್ ಮಾಡ್ಕೊಂಡು.
ಸರ್ ಥ್ಯಾಂಕ್ ಯು ಸರ್. ಇಲ್ಲಿ ತನಕ ನಮ್ಮ ಜೋಡಿ ಮಾತಾಡಿದಕ್ಕೆ ನೀವು ಮಾತಾಡೋ ನಮಗೆ ಇಂಟರ್ವ್ಯೂ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಥ್ಯಾಂಕ್ ಯು. ಒಂಥರ ಹೆಂಗಿತ್ತಂದ್ರೆ ನಾ ಏನೋ ಅಂದ್ರೆ ಒಂದು ಭಯದೊಳಗೆ ಬರ್ತೀವಿ. ಹೆಂಗಂದ್ರೆ ನೀವು ಕೊಡೋ ಉತ್ತರದ ಮೇಲೆ ನಮ್ಮ ಕ್ವಶನ್ಗಳು ಇನ್ನೊಂದು ಸ್ವಲ್ಪ ಚೇಂಜ್ ಆಗಿರ್ತಾವೆ. ನೀವು ಒಂಥರ ಫುಲ್ ಕಂಫರ್ಟೇಬಲ್ ಫೀಲ್ ಕೊಟ್ಟಿರಿ. ನಮಗೂ ಒಂಥರ ಖುಷಿ ಆಯ್ತು. ನಾವು ಇನ್ನೊಂದು ಸ್ವಲ್ಪ ಏನೋ ಕಲ್ತೀವಿ ಕ್ರಿಕೆಟಿಂಗ್ ಇದ್ರೊಳಗೆ. ಇಲ್ಲಿ ತನಕ ಮಾತಾಡೋಕೆ ಮತ್ತು ನಮಗೆ ಇದನ್ನು ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್. ನೋ ಧನ್ಯವಾದ. ಥ್ಯಾಂಕ್ ಯು ಸರ್.